ಹಿಂದೂ ಸಮ್ಮೇಳನ ಸಂಚಲನ ಸಮಿತಿ ನವನಗರ ಪಶ್ಚಿಮ ಬಾಗಲಕೋಟೆಯ ವಿರಾಟ ಹಿಂದೂ ಸಮ್ಮೇಳನದ ಈ ಶುಭ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಪರಂಪೂಜ್ಯನೀಯ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು, ಜಗದ್ಗುರು ಶ್ರೀ ಸಿದ್ದರಾಮೇಶ್ವರ ಮಹಾಸಂಸ್ಥಾನ ಬೋವಿ ಗುರುಪೀಠ ಬಾಗಲಕೋಟೆ ಈ ಪೂಜ್ಯರ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಪ್ರಾಸ್ತಾವಿಕ ನುಡಿಯನ್ನ ನೀಡಿರುವಂತಹ ಶ್ರೀಯುತರಾದ ಸನ್ಮಾನ್ಯ ಶ್ರೀ GN ಪಾಟೀಲ್ ರವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಮಹಿಳಾ ಪ್ರತಿನಿಧಿಗಳಾಗಿರುವಂತಹ ಭಗಿನಿ ರೇಖಾಜಿ ಅವರೇ, ಈ ಕಾರ್ಯಕ್ರಮದ ಶೋಭಾಯಾತ್ರೆಯ ಯುದ್ಧಕ್ಕೂ ಕೂಡ ಬಾಗಲಕೋಟೆ ನಗರದ ಮತ್ತು ಸುತ್ತಮುತ್ತಲ ಊರಿನಿಂದ ಆಗಮಿಸಿರುವಂತಹ ಎಲ್ಲ ಸಮಾಜದ ಸಜ್ಜನ ಬಾಂಧವರೇ, ನನ್ನ ಮಾತಾ ಭಗಿನಿಯರೇ, ತಮಗೆಲ್ಲರಿಗೂ ಕೂಡ ವಂದನೆಗಳು. ಪತ್ರಕರ್ತ ಮಿತ್ರರೇ, ವಾದ್ಯ ಮೇಳದವರೇ, ಪ್ರಾರಂಭದಲ್ಲಿ ಅದ್ಭುತವಾಗಿ ಭರತನಾಟ್ಯವನ್ನ ನೀಡಿರುವಂತಹ ಮುದ್ದು ಮಕ್ಕಳೇ ಮತ್ತು ಅವರಿಗೆ ಮಾರ್ಗದರ್ಶನ ಮಾಡಿರುವಂತಹ ಮಾರ್ಗದರ್ಶಕರೇ, ಹಾಗೂ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿರುವಂತಹ ಸಂಚಾಲನಾ ಸಮಿತಿಯ ವಿವಿಧ ಸಮಾಜದ ಬಂಧುಗಳೇ, ಕಾರ್ಯಕರ್ತ ಮಿತ್ರರೇ, ದಾರಿಯುದ್ದಕ್ಕೂ ಸಹಕರಿಸಿರುವಂತಹ ಆರಕ್ಷಕ ಬಂಧುಗಳೇ, ಜನಪ್ರತಿನಿಧಿಗಳೇ, ಮಾಧ್ಯಮ ಮೀಡಿಯಾದ ಮಿತ್ರರೇ, ತಮಗೆಲ್ಲರಿಗೂ ಕೂಡ ವಂದನೆಗಳು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೋದ ವಿಜಯದಶಮಿಗೆ 100 ವರ್ಷ ತುಂಬಿದೆ. ಇಡೀ ಜಗತ್ತಿನಲ್ಲಿ ಯಾವುದಾದ್ರೂ ಸಂಘಟನೆ 100 ವರ್ಷ ಇದೆ ಅಂತಾದ್ರೆ ಅದು ಕೇವಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾತ್ರ. ಒಂದು ಯುವಕ ಮಂಡಳದಲ್ಲಿ 20 ಜನ ಇರ್ತಾರೆ, ಆಗ್ಲೇ ಅದು A, B 2 ಆಗಿರುತ್ತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷ ಆದ್ರೂ 2 ಆಗಿಲ್ಲ, ಆಗೋದಿಲ್ಲ. ಮತ್ತು 100 ವರ್ಷ ಆದ್ರೆ ವಯಸ್ಸಾಗಿದೆ, ಮುದುಕಾಗಿದೆ ಅಂತ ಹೇಳ್ತಾರೆ. ಸಂಘಕ್ಕೆ ಈಗ ಹರೆಯ ಬಂದಿದೆ. ಸಂಘದಲ್ಲಿ ವಿವಿಧ ವಿಭಾಗಗಳಿದಾವೆ ಹೊರತು ಸಂಘ 2 ಆಗಿಲ್ಲ, ಆಗೋದಿಲ್ಲ. 100ನೇ ವರ್ಷಾಚರಣೆ ನಿಮಿತ್ತವಾಗಿ ಭಾರತದಲ್ಲಿ ಮತ್ತು ಭಾರತದ ಹೊರಗಡೆ 49 ದೇಶಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೆ. ಬಹಳ ಜನರಿಗೆ ಗೊತ್ತಿಲ್ಲ, ಅಲ್ಲೂ ಹಿಂದೂ ಸಮ್ಮೇಳನಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಭವ್ಯವಾದ ಸ್ವಾಗತ ವಿದೇಶಗಳಲ್ಲಿ. ಈ ಬಾಗಲಕೋಟೆಯಲ್ಲಿ ಇದಕ್ಕೆ ವಿರೋಧ. ಇದು ಎಂತ ಪರಿಸ್ಥಿತಿ ಅಂದ್ರೆ, ಭಾರತದಲ್ಲಿಯೇ ಹಿಂದೂ ಸಮ್ಮೇಳನ ಮಾಡಕ್ಕೆ ಭಾರತೀಯರೇ ವಿರೋಧ ಮಾಡ್ತಾ ಇರುವ ಏಕೈಕ ದೇಶ ಯಾವುದಾದ್ರೂ ಇದ್ರೆ ಅದು ಭಾರತ ದೇಶ. ಇದು ಅವಮಾನ. ಸಂಘ 100 ವರ್ಷ ಆದ್ರೆ ಇವತ್ತು ಪ್ರತಿ ಗ್ರಾಮಕ್ಕೂ ಸಂಘ ಬಂದಿದೆ. ಎಲ್ಲಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದೆ. ಸುಮಾರು 100 ಪ್ರಾದೇಶಿಕ ಸಂಘಟನೆಗಳಿದ್ದಾವೆ. ಸಂಘದ ಜೊತೆಗೆ 35ರಷ್ಟು ಅಖಿಲ ಭಾರತೀಯ ಸಂಘಟನೆ ಇದೆ. ಬಹಳ ವರ್ಷಗಳ ಕಾಲ ನೋಡಿದ ಮೇಲೆ ನಮಗನ್ನಿಸ್ತು, ಒಂದು ರಂಗದಲ್ಲಿ ನಾವಿಲ್ಲ, ಅಲ್ಲಿ ಕಳಿಸಬೇಕು ಅಂತ ಒಬ್ಬರನ್ನೇ ಕಳಿಸಿದ್ವಿ. ಅವರೇ ಇವತ್ತು ಇಡೀ ಜಗತ್ತು ಭಾರತವನ್ನ ನೋಡುವಂತ ಕೆಲಸ ಮಾಡಿದ್ದಾರೆ ಸ್ವಯಂ ಸೇವಕರು ನರೇಂದ್ರ ಮೋದಿಯವರು. ಅಂತವ್ರು ಸಾವಿರಾರು ಜನ ನಮ್ಮಲ್ಲಿದ್ದಾರೆ. ಒಬ್ಬರನ್ನೇ ಕೊಟ್ಟಿವಿ ಶಾಂಪಲ್ಗೆ. ಇಡೀ ವಿಶ್ವ ಅವರನ್ನ ನೋಡ್ತಾ ಇದೆ ಇವತ್ತು. ಯಾಕಂದ್ರೆ ಅವರು ಶಿಕ್ಷಣ ಪಡೆದದ್ದು ಸಂಘದಲ್ಲಿ. ಇಲ್ಲಿ ಬಹಳ ಜನ ಪೊಲೀಸ್ ಬಂಧುಗಳು ಬಂದಿದ್ದಾರೆ, ಅವರು ಕೂಡ ಸಂಘದ ಶಿಕ್ಷಣ ಪಡೆದಿದ್ದಾರೆ. ಆದ್ರೆ ಅವ್ರ ಗಣವೇಶ ಬೇರೆ ಆಗಿದೆ, ಅದಕ್ಕೆ ಸುಮ್ಮನಿದ್ದಾರೆ. ಈಗ 2-3 ದಿನಗಳ ಹಿಂದಿನಿಂದ ನಡೆದಿರುವಂತಹ ಬಾಗಲಕೋಟೆಯಲ್ಲಿ ಒಂದು ಘಟನೆ ನಡೆದಿದೆ. ಹಿಂದೊಮ್ಮೆ ಸಂಚಲನ ಮಾಡ್ತೀವಿ ಅಂತ ಹೇಳಿದ್ರೆ ಚಿತ್ತಾಪುರದಲ್ಲಿ ಒಂದು ಘಟನೆ ನಡೀತು. ಆ ಚಿತ್ತಾಪುರದಲ್ಲಿ ಸಂಚಲನ ಮಾಡಿಸಬಾರದು ಅಂತ ಒಂದು ತಂಡ ಎದ್ದು ನಿಂತ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡಿದ್ರು. ಅವ್ರು ಮಾತಾಡಿದ್ರೆ ನಾವೇನು ಅನ್ಕೊಳ್ಳಿಲ್ಲ. 100 ಜನ ನಮ್ಮಲ್ಲಿ ಸಂಚಲನಕ್ಕೆ ಬರದೇ ಇರುವಂತವ್ರು 4,000 ಜನ ಅಲ್ಲಿ ಗಣವೇಶ ಹಾಕಿದ್ರು. ಅದಕ್ಕೆ ಆ ವಿರೋಧ ಮಾಡಿದವರಿಗೆ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ.
ಇಲ್ಲೂ ಕೂಡ ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮೋತ್ಸವದ ನಿಮಿತ್ತವಾಗಿ ನಡೆದಿರುವಂತಹ ಶೋಭಾಯಾತ್ರೆಯ ಮೇಲೆ ಕಲ್ಲು ತೂರಾಟ ಅಂತಾರೆ. ಕಲ್ಲು ತೂರಾಟ ಅಲ್ಲ, ಕಲ್ಲು ಎಸೆಯುವುದು. ಅದು ತೂರಾಟ ಅಂದ್ರೆ ಮಕ್ಕಳ ಆಟ ಆಗುತ್ತೆ. ಅದು ಆ ಕಲ್ಲು ತೂರಿರೋನ್ನ ಕಿಡಿಗೇಡಿಗಳಂತಾರೆ. ಕಿಡಿಗೇಡಿಗಳು 7ನೇತ್ತ 3ನೇತ್ತ 4ನೇತ್ತವ್ರಿಗೆ ಅಂತಾರೆ. ಇಂಥವ್ರಿಗೆ ಅನ್ನೋದಿಲ್ಲ. ಇವರು ಕೇಡಿಗಳು, ಇವರು ಕಿಡಿಗೇಡಿಗಳಲ್ಲ. ಉದ್ದೇಶಪೂರ್ವಕವಾಗಿ ಕಲ್ಲನ್ನು ಒಗೆದಿದ್ದಾರೆ, ಚಪ್ಪಲಿಗಳನ್ನು ಎಸೆದಿದ್ದಾರೆ. ಪೊಲೀಸ್ನವರು ಒಳಗಡೆ ಅದನ್ನ ನಿಯಂತ್ರಣ ಮಾಡ್ತಾ ಇದ್ದಾರೆ. ಅಲ್ಲಿ ನಮಾಜ್ ಮಾಡೋರು ಬೇರೆ ಇದ್ದಾರೆ, ಅಲ್ಲಿ ಹೋಗಿ ಗಲಾಟೆ ಮಾಡೋರು ಬೇರೆ ಇದ್ದಾರೆ. ಆದ್ರೆ ಏನು ಮಾಡೋದು, ಹಿಂದೂಗಳೇ ಆಗಿದ್ದಂಥವ್ರು ನಮ್ಮ ರಾಜಕಾರಣದಲ್ಲಿರೋರು ಹಿಂದೂ ವಿರೋಧಿಗಳು ಇರೋದ್ರಿಂದ ಅಲ್ಲಿ ಏನ್ ನಡೆದ್ರು ಅದನ್ನ ಮುಚ್ಚಿಡ್ತಾ ಇದ್ದಾರೆ. ನಾವು ಏನು ಮಾತನಾಡದೇ ಇರುವಂತ ಸ್ಥಿತಿಲಿ ನಮ್ಮ ಸಮಾಜ ಬಂದು ನಿಂತಿದೆ. ಯಾರೋ ಒಬ್ರು ಹೇಳಿದ್ರು 2 ಕಡೆ ಅರೆಸ್ಟ್ ಮಾಡಿಬಿಡ್ರಿ ಅಂತ. ಇವತ್ತು ನಮ್ಮೊಬ್ಬ ಅಶೋಕ್ ಬಾರ್ಕೇರ್ ಅನ್ನೋ ಒಂದು ಕೈ ಮುರಿದಿದೆ, ಅವನನ್ನು ಅರೆಸ್ಟ್ ಮಾಡಿದ್ದಾರೆ. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಏನಿದೆ ಅದರಲ್ಲಿ ನ್ಯಾಯಾಂಗ ಏನಿದೆ ಅದು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವಂಥದ್ದು. ನಾನು ಯಾರನ್ನ ಗಂಡುಗಲಿ ಪೊಲೀಸರು ಅಂತೀನಿ ಅಂದ್ರೆ ಸರ್ಕಾರದ ಮಾತನ್ನು ಕೇಳಲಾರದೆ ಯಾರು ಕ್ರಮ ತಗೋತಾರೋ ಅವರು ಗಂಡುಗಲಿ ಪೊಲೀಸ್ನವರು. ನಾನಿರುವ ಕ್ಷೇತ್ರದಲ್ಲಿ ಗಲಾಟೆ ಆಗಬಾರದು ಅಂತ ಪೊಲೀಸ್ನವರು ಏನ್ ತೀರ್ಮಾನ ತಗೋತಾರ ಅದು ನಿಜವಾಗಿರತಕ್ಕಂತಹ ಒಂದು ಪೌರುಷ ಇರುವಂತ ಕಾರ್ಯ. ನಾವೇನು ಬಾಂಗ್ಲಾದೇಶದಲ್ಲಿ ಅಥವಾ ಪಾಕಿಸ್ತಾನದಲ್ಲಿ ಹಿಂದೂ ಸಮ್ಮೇಳನ ಮಾಡ್ತಾ ಇಲ್ಲ. ಛತ್ರಪತಿ ಶಿವಾಜಿ ಮಹಾರಾಜರ ಯಾತ್ರೆಯನ್ನ ಬೇರೆ ರಾಷ್ಟ್ರದಲ್ಲಿ ಮಾಡ್ತಾ ಇಲ್ಲ. ನಮ್ಮದೇ ಗಂಡು ಮೆಟ್ಟಿನ ನೆಲದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಓಡಾಡಿರುವಂತ ಜಾಗದಲ್ಲಿ ಮಾಡ್ತಾ ಇದ್ದೇವೆ. ಯಾರಿದನ್ನು ಕೇಳಿಸಿಕೊಳ್ತಾ ಇದ್ರೆ ಕೇಳಿಸಿಕೊಳ್ಳಿ. ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಇಂಗ್ಲೆಂಡ್ನಲ್ಲಿ ಒಂದು ವಿಚಾರ ಸಂಕಿರಣ ನಡೆದಿತ್ತು. ಈ ಜಗತ್ತಿನಲ್ಲಿ ಶ್ರೇಷ್ಠ ರಾಜ ಯಾರು ಅಂತ ತೀರ್ಮಾನ ಮಾಡುವಂತ ಒಂದು ಕಾರ್ಯಕ್ರಮ ನಡೆದಿತ್ತು. ಕಟ್ಟ ಕಡೆಗೆ ಸಮಾರೋಪ ಸಮಾರಂಭದಲ್ಲಿ ಹೇಳ್ತಾರೆ, ಜಗತ್ತಿನ ಅತ್ಯಂತ ಶ್ರೇಷ್ಠ ನೈತಿಕ ರಾಜ ಯಾರಾದರೂ ಇದ್ರೆ ಅವನು ಛತ್ರಪತಿ ಶಿವಾಜಿ ಮಹಾರಾಜ ಅಂತ ಇಂಗ್ಲೆಂಡ್ನಲ್ಲಿ ಹೇಳಿದ್ದಾರೆ. ಯಾರ ಕಲ್ಲು ಒಗೆದಿದ್ದೀರಿ ಅವರು ಸಂಶೋಧನೆ ಮಾಡ್ರಿ. ಪಾಕಿಸ್ತಾನದ 7ನೇ ಪಾಠದಲ್ಲಿ ಶಿವಾಜಿ ಬಗ್ಗೆ ವರ್ಣನೆ ಇದೆ, ಉರ್ದುನಲ್ಲಿ ವರ್ಣನೆ ಇದೆ. ಅಲ್ಲಿರುವ ಶಿಕ್ಷಣ ತಜ್ಞರು ಹೇಳ್ತಾರಂತೆ, ಛತ್ರಪತಿ ಶಿವಾಜಿ ಮಹಾರಾಜರಂತ ಒಬ್ಬ ವ್ಯಕ್ತಿ ನಮ್ಮ ದೇಶದಲ್ಲಿ ಹುಟ್ಲಿ ಅಂತ ಪಾಠವನ್ನು ಹಾಕಿದೀವಿ ಅಂತ ಹೇಳಿದ್ದಾರೆ. ಶಿವಾಜಿ ಮಹಾರಾಜರ ಸೈನಿಕರು ರಸ್ತೆಯಲ್ಲಿ ಓಡಾಡುವ ಸಮಯದಲ್ಲಿ, ಕಾಡಿನಲ್ಲಿ ಹಾದು ಬರುವ ಸಮಯದಲ್ಲಿ ಒಬ್ಬಳು ಮುಸ್ಲಿಂ ಯುವತಿ ಸಿಗ್ತಾಳೆ. ಬುರ್ಕಾ ಹಾಕಿರುವಂತ ಮಹಿಳೆಯನ್ನ ಕರ್ಕೊಂಡು ಬಂದು ಶಿವಾಜಿ ಮಹಾರಾಜರ ಮುಂದೆ ನಿಲ್ಲಿಸ್ತಾರೆ. ಆ ಕರ್ಕೊಂಡು ಬಂದಿರೋರು ತಿಳ್ಕೊಂಡಿರ್ತಾರೆ, ಇವಳು ಕರ್ಕೊಂಡು ಬಂದ್ರೆ ಶಿವಾಜಿ ಮಹಾರಾಜರು ಅನುಭವಿಸ್ತಾರೆ ಅಂತ ತಿಳ್ಕೊಂಡಿರ್ತಾರೆ. ಅವಳ ಮುಖದ ಮೇಲಿನ ಬುರ್ಕಾ ತೆಗೆದು ಶಿವಾಜಿ ಮಹಾರಾಜರು ಹೇಳ್ತಾರೆ, ಎಂತ ಸುಂದರವಾಗಿದ್ದಿ ತಾಯಿ ನೀನು, ನನ್ನ ತಾಯಿ ನಿನ್ನ ಹಾಗೆ ಇದ್ರೆ ನಾನು ಇನ್ನೂ ಸುಂದರನಾಗಿ ಹುಟ್ಟುತ್ತಿದ್ದೆ ಅಂತ ಹೇಳಿರುವಂತ ನೈತಿಕ ರಾಜ ಶಿವಾಜಿ ಮಹಾರಾಜ. ಅವನ ಸೈನ್ಯದಲ್ಲಿ 7 ಜನ ಮುಸಲ್ಮಾನರು ಇರ್ತಾರೆ. ಅಂತ ಶಿವಾಜಿ ಮಹಾರಾಜನಿಗೆ ಇಡೀ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲಿ ರಾಠೋಡರು, ರಟ್ಟರು, ಲಂಬಾನಿಗಳು, ರಾಷ್ಟ್ರಕೂಟರು ಇವರೆಲ್ಲರೂ ಕೂಡ ಮಹಾರಾಣಾ ಪ್ರತಾಪ ಸಿಂಹ, ಛತ್ರಪತಿ ಶಿವಾಜಿ ಮಹಾರಾಜ ಮತ್ತು ಛತ್ರಪತಿ ಇನ್ನೊಬ್ಬ ಪೃಥ್ವಿರಾಜ ಚೌಹಾಣ ಇವರೆಲ್ಲ ರಾಷ್ಟ್ರಕ್ಕಾಗಿ ಜೀವನವನ್ನ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತ ಶಿವಾಜಿ ಮಹಾರಾಜ ಹಿಂದವಿ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿರುವಂತ ಛತ್ರಪತಿ ಶಿವಾಜಿ ಮಹಾರಾಜರ ಯಾತ್ರೆ ಹೋಗ್ತದೆ ಅಂದ್ರೆ ಮಸೀದಿ ಮೈಲಿಂದ ಹೂ ಹಾಕಬೇಕೆ ಹೊರತು ಚಪ್ಪಲಿ ಹಾಕೋದು ನಿಮಗೆ ಶೋಭೆ ತರೋದಿಲ್ಲ. ಮುಂದಿನ ದಿನಗಳಲ್ಲಿ ಅದರ ಪರಿಣಾಮವನ್ನು ನೀವು ಎದುರಿಸಬೇಕಾಗುತ್ತೆ ಅನ್ನೋದನ್ನ ನಾನು ನೆನಪಿಸ್ತಾ ಇದ್ದೇನೆ. ಈಗ ನೀವು ತಿಳ್ಕೊಂಡಿರುವಂತ ಕಾಲಘಟ್ಟದಲ್ಲಿ ನಾವಿಲ್ಲ. ಹಿಂದೆ ಹನುಮಂತ ಗದೆ ತಗೊಂಡು ಬಂದಿದ್ದ, ಕೃಷ್ಣನ ಕೈಯಲ್ಲಿ ಸುದರ್ಶನ ಚಕ್ರ ಇತ್ತು, ಶಿವನ ಕೈಯಲ್ಲಿ ತ್ರಿಶೂಲ ಇತ್ತು. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಯಾಮಿ ಯುಗೆ ಯುಗೆ ಅಂತ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಆ
ಪ್ರಕಾರದಲ್ಲಿ ಈಗೊಬ್ರು ಬುಲ್ಡೋಜರ್ ತಗೊಂಡೇ ನಮ್ಮ ದೇಶಕ್ಕೆ ಬಂದಿದ್ದಾರೆ. ಅದು ಬಾಗಲಕೋಟೆಯಲ್ಲಿ ಬರೋ ದಿನಗಳು ದೂರ ಇಲ್ಲ, ನೆನ್ಪಿಟ್ಕೊಳ್ಳಿ. ಹಿಂದೂ ಸಮಾಜದವರು ಯಾವುದೇ ಯಾತ್ರೆ ಮಾಡಿದ್ರು ಕೂಡ ಕಲ್ಲು ಬಿಸಾಕೋರು ಹಿಂದೂಗಳಲ್ಲ. ಅನ್ಯಮತೀಯರು ಯಾವುದೇ ಯಾತ್ರೆ ಮಾಡಿದ್ರು ಸಹಿತ ನಾವು ಈವರೆಗೂ ಒಂದೇ ಒಂದು ಕಲ್ಲು ಬಿಸಾಕಿಲ್ಲ. ಯಾಕಂದ್ರೆ ನಾವು ಹಿಂದೂಗಳಾಗಿ ಹುಟ್ಟಿದೀವಿ. ನಾವು ಇನ್ನೊಬ್ಬರ ಮೇಲೆ ಕಲ್ಲು ಬಿಸಾಕೋದಿಲ್ಲ. ಪೊಲೀಸ್ ಬಂಧುಗಳು, ಪತ್ರಕರ್ತ ಬಂಧುಗಳು ಪರಿಶೀಲನೆಯನ್ನ ಮಾಡಿ ಬರೀಬೇಕು, ಪರಿಶೀಲನೆ ಮಾಡಿ ಕ್ರಮ ತಗೋಬೇಕು. ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಬಿದ್ದಿರುವಂತ ಚಪ್ಪಲಿ ಆಗಲಿ, ಆ ಕಲ್ಲಾಗಲಿ ಆ ಪೊಲೀಸ್ ಬಂಧುಗಳಿಗೆ ಬಿದ್ದಿದೆ, ಅವರಿಗೆ ರಕ್ತ ಬಂದಿದೆ. ಆದರೂ ಕೂಡ ಕ್ರಮ ತಗೊಳ್ಬಾರ್ದು. ನಮ್ದು ಇಂಥ ಸರ್ಕಾರ ಇದೆ, ನಾವು ಮುಂದೆ ಬರ್ತೀವೋ ಇಲ್ಲೋ ಗೊತ್ತಿಲ್ಲ, ನೀವು ಎರಡೂ ಕಡೆ ಅರೆಸ್ಟ್ ಮಾಡಿ ಅಂತ ಹೇಳುವಂತ ಸೋಗಲಾಡಿ ಸರ್ಕಾರಕ್ಕೆ ನಾವು ಮತ ಹಾಕಿದೀವಿ. ಆರೋಗ್ಯ ಇರೋರಿಗೆ, ಆರೋಗ್ಯ ಯಾರಿಗೆ ಕೆಟ್ಟಿರ್ತದೆ ಅವರಿಗೆ ರಕ್ತದಾನ ಮಾಡಬೇಕು. ಯೋಗ್ಯ ಯಾವಿದಾನೆ ಅವನಿಗೆ ಮತ ಹಾಕಬೇಕು. ದೇಶವನ್ನ, ನಾಡನ್ನ ಸರ್ವನಾಶ ಮಾಡೋರು ಯಾರೇ ಇದ್ರೂ ಕೂಡ ಅವ್ರನ್ನ ನಾವು ವಿರೋಧ ಮಾಡಬೇಕು ಅಂತ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಹೆಸರಿನ ಮೇಲೆ ಏನ್ ನಡೆದಿದೆ, ಇದು ಇಡೀ ನಾಡಿನಲ್ಲಿ ಒಂದು ಸಂಚಲನವನ್ನೇ ಸೃಷ್ಟಿ ಮಾಡೋದಿದೆ. ಅದನ್ನ ನಾನು ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೇನೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಡೀ ದೇಶದಲ್ಲಿ 100 ವರ್ಷದ ಸಂಭ್ರಮಾಚರಣೆಯಲ್ಲಿ ಸಂಚಲನವನ್ನ ಮಾಡಿದ್ರು. ಅದಕ್ಕೂ ವಿರೋಧ ಬಂತು. ನಾವು ವಿರೋಧವನ್ನ ಲೆಕ್ಕಿಸೋದಿಲ್ಲ. ಯಾಕೆ ಲೆಕ್ಕಿಸೋದಿಲ್ಲ ಅಂದ್ರೆ, ಆನೆಯೊಂದು ಹೊರಡುವಾಗ ನಾಯಿ ಒಂದು ಬೊಗಳಿದ್ರೆ ಆನೆಗೇನು ನಷ್ಟ? ತಿರುಗಿ ಆನೆ ಬೊಗಳಿದ್ರೆ ಆನೆಯ ಮಾನವೇ ನಷ್ಟ ಅಂತೇಳಿ ನಾವು ಸುಮ್ಮನೆ ಇರ್ತೀವಿ. ನಾವು ಮಾಡಬೇಕಾದ ಕೆಲಸ ಬಹಳ ಇದೆ. ಇಷ್ಟಕ್ಕೂ ನಾಯಿ ಯಾಕೆ ಬೊಗಳ್ತಾವಂತಂದ್ರೆ, ಇಷ್ಟು ದೊಡ್ಡ ಆನೆ ಆಗುದು ನಾವು ಯಾವಾಗ ಅಂತ ಬೊಗಳ್ತವೆ. ನಮಗೆ ಪುರುಸತ್ತಿಲ್ಲ, ಹೀಗಾಗಿ ನಾವು ಉತ್ತರ ಕೊಡೋದಿಲ್ಲ. ನಾವು ಮಾಡಬೇಕಾದ ಕೆಲಸ ಬಾಳಿದೆ, ಅದಕ್ಕೆ ನಾವು ಸುಮ್ಮನೆ ಇರ್ತೀವಿ. ಎಲ್ಲಾ ಕಡೆ ಸಂಚಲನ ಆಯ್ತು, ಮನೆ ಮನೆ ಸಂಪರ್ಕ ಆಯ್ತು. ಈಗ ಇಡೀ ಭಾರತ ದೇಶದಲ್ಲಿರುವಂಥ ಯಾವುದೇ ವೃತ್ತಿಯನ್ನ ಮಾಡುವಂಥವರಿರ್ಲಿ, ಯಾವುದೇ ಮತದವರಿರ್ಲಿ, ಯಾವುದೇ ಸತ್ ಸಂಪ್ರದಾಯವನ್ನ ಮಾಡೋರಿರ್ಲಿ, ಇಡೀ ಭಾರತದಲ್ಲಿ ಇರುವವರೆಲ್ಲರೂ ನಾವು ಹಿಂದೂಗಳು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಹಿಂದೂ ಸಮ್ಮೇಳನಗಳನ್ನ ಇಡೀ ದೇಶದಲ್ಲಿ ಲಕ್ಷಾಂತರ ಸ್ಥಾನಗಳಲ್ಲಿ, ಅಂದಾಜು 1,00,000ಕ್ಕಿಂತ ಹೆಚ್ಚು ಕಡೆ ಹಿಂದೂ ಸಮ್ಮೇಳನಗಳನ್ನ ಮಾಡ್ತಾ ಇದ್ದೀವಿ. ವಿದೇಶಗಳಲ್ಲೂ ಹಿಂದೂ ಸಮ್ಮೇಳನವನ್ನ ಮಾಡ್ತಾ ಇದ್ದೇವೆ. ನಮಗೆ, ನಾವು ಇಲ್ಲಿರೋರಿಗೆ ಗೊತ್ತಿರಬೇಕು ಹಿಂದೂಗಳಂದ್ರೆ ಯಾರು ಅನ್ನೋದು ಗೊತ್ತಿರಬೇಕು. ಅಣ್ಣ ಬಸವಣ್ಣ ಹೇಳಿದಾನೆ, ಕಾಸಿ ಕಮ್ಮಾರನಾದ, ಬೀಸಿ ಮಡವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರವನಾದ, ಕರ್ಣದಲ್ಲಿ ಜನಿಸಿದವರುಂಟೆ, ಲಿಂಗಸ್ಥಳವ ಅರಿತವನೇ ಕುಲಜನು ಅಂತ ಅಣ್ಣ ಬಸವಣ್ಣ ಹೇಳಿದ. ಯಾರಿಗೆ ದೇಹದಲ್ಲಿ ಶಕ್ತಿ ಇದೆ, ಯಾರಿಗೆ ಸ್ವಭಾವ ಒಂದೊಂದು ತರ ಇದೆಯೋ, ಅವರು ಕೆಲವರು ಕಂಬಾರರಾಗಿದ್ದಾರೆ, ಕೆಲವರು ಕುಂಬಾರಾಗಿದ್ದಾರೆ, ಕೆಲವರು ಅಗಸರಾಗಿದ್ದಾರೆ, ಕೆಲವರು ಒಡ್ರಿ ಜನಾಂಗದವರು ಆಗಿದ್ದಾರೆ. ವೇದವನ್ನ ಓದಿದವರು ಬ್ರಾಹ್ಮಣರಾಗಿದ್ದಾರೆ. ಅದು ವೃತ್ತಿ ಸೂಚಕ ಶಬ್ದವೇ ಹೊರತು ಅದು ಕುಲಸೂಚಕ ಶಬ್ದ ಅಲ್ಲ. ಬಹಳ ವರ್ಷ ಹೇಳಿಬಿಟ್ರೆ ನಮ್ಗೆ, ನೀವು ಹಿಂದೂಗಳಲ್ಲ, ನೀವಿವರು, ನೀವು ಹಿಂದೂಗಳಲ್ಲ, ನೀವಿವರು ಅಂತ ಹೇಳಿದ್ರು. ಬಹಳ ವರ್ಷಗಳು ಹೇಳಿದ್ದಕ್ಕೆ ನಾವು ಹೇಳಕತ್ತೀವಿ ನಾವು ಹಿಂದೂಗಳಲ್ಲ ಅಂತ. ಸಾವಿರಾರು ವರ್ಷ ಹೇಳಿಬಿಟ್ರು. ಯಾವನೋ ಒಬ್ಬ ಆಕಳ ಕರ್ಕಂದಂತ ಕತ್ತಿ ಮರಿ ಇದು ಅಂತ ಹೇಳಿ ತಗೊಂಡು ಹೋಗವಾಗ, ಏನೋ ಕತ್ತಿ ಮರಿ ಅಂತಿದ್ವಿ, ಆಕಳ ಕರ. ಇನ್ನೊಬ್ಬವನು ಕತ್ತಿ ಮರಿ ಅಂದ, ಇನ್ನೊಬ್ಬನು ಕತ್ತಿ ಮರಿ ಅಂದ. ಇವರು ಅನ್ನಕತ್ರ ಹೌದ್ರಿ ಇದು ಕತ್ತಿ ಮರಿ ಅಂತ ಹೇಳಿ. ನಾವು ಹಿಂದೂಗಳಲ್ಲ, ನೀವು ಬೇರೆಯವರು ಅಂತ ಹೇಳಿದ್ದಕ್ಕೆ ನಮ್ಮವರು ಕೆಲವರು ಹೇಳಿಕತ್ತಾರೆ, ಕೆಲವರು ಮಠದಾಗಿದ್ದವರು ಹೇಳಕತ್ತಾರೆ, ಕೆಲವರು ರಾಜಕಾರಣಿಗಳು ಹೇಳಕತ್ತಾರ. ಮತ್ತೆ ಹೆಂಗ ಹಿಂದೂಗಳಂತೀರಿ, ಅಲ್ಲಂತೀರಿ, ರುದ್ರಾಕ್ಷಿ ಹಾಕೊಂಡಿರಿ, ವಿಭೂತಿ ಹಚ್ಕೊಂಡಿರಿ. ಸುಪ್ರೀಂ ಕೋರ್ಟ್ ಹೇಳಿದೆ, ಹಿಂದೂಯಿಸಮ್ ಇಸ್ ಎ ಸೋ ಫೈನ್ ದಟ್ ಇಟ್ ಕೆನಾಟ್ ಬಿ ಡಿಫೈನ್ಡ್ ಅಂತ ಹೇಳಿದೆ. ಇದೊಂದು ಸಂಕೀರ್ಣ ವ್ಯವಸ್ಥೆ.
ದ ವೇ ಆಫ್ ಲೈಫ್ ಅಂತ ಹೇಳಿದೆ. ಇದೊಂದು ಜೀವನ ಪದ್ಧತಿ. ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಹಿಮಾಲಯಂ ಸಮಾರಭ್ಯಂ ಯಾವದಿಂದು ಸರೋವರಂ ತಂ ದೇವ ನಿರ್ಮಿತಂ ದೇಶಂ ಹಿಂದೂಸ್ತಾನಂ ಪ್ರಚಕ್ಷತೆ ಅಂತ ಮಂತ್ರ ಇದೆ. ಭಾರಸ್ಪತಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಇದನ್ನ. ಈ ಜಾಗದಲ್ಲಿ ಬದುಕಿರೋರೆಲ್ಲರೂ ಕೂಡ ಹಿಂದೂ ಸಂಸ್ಕೃತಿಯನ್ನ ಆಚಾರದಲ್ಲಿ ಇಟ್ಕೊಂಡಿರೋರು ಅಂತ ಹೇಳಿದ್ದಾರೆ. ಬೇರೆ ದೇಶದ ಗತೆ ನಮ್ಗೆ ಒಂದ ದೇವರಿಲ್ಲ, ಬಡದಾಡಂಗಿಲ್ಲ. 33 ಕೋಟಿ ದೇವರದಾವ್ ನಮಗೆ. ಯಾಕೆ ಬೇರೆ ದೇಶದಾಗ ಮಹಾತ್ಮರು ಹುಟ್ಟಿಲ್ಲ ಅಂದ್ರೆ ದೇವರಿಗೆ ಆಶೀರ್ವಾದ ಮಾಡಕ್ ಪುರುಸತ್ತಾಗ್ಲಿಲ್ಲ, ಅದಕ್ಕೆ ಹುಟ್ಟಿಲ್ಲ. ಒಬ್ಬನೇ ದೇವ್ರು ಇರುವುದಕ್ಕ. ನಮಗ ಶಕ್ತಿ ದೇವರದಾವ್, ಭಕ್ತಿ ದೇವರದಾವ್, ಯುಕ್ತಿ ದೇವರದಾವ್. 33 ಕೋಟಿ. ಒಂದೊಂದು ಊರಾಗ ಒಂದು ಸಂಪ್ರದಾಯ ಇದೆ. ಒಂದು ಊರಾಗ ನಾಮ ಹಚ್ಕೋತಾರ, ಒಂದು ಊರಾಗ ಶಿವದಾರ ಹಾಕೋತಾರ, ಒಂದು ಊರಾಗ ಜನಿವಾರ ಹಾಕೋತಾರ, ಒಂದು ಊರಾಗ ಕಪ್ ಹಚ್ಕೋತಾರ, ಒಂದು ಊರಾಗ ನಾನಾ ತರದ ಸತ್ಸಂಪ್ರದಾಯಗಳನ್ನ ಮಾಡ್ತಾರೆ. ಅದು ಯಾವುದೇ ಇದ್ರೂ ಕೂಡ ವಿವಿಧತೆಯಲ್ಲಿ ಏಕತೆ ಇರುವ ದೇಶ. ಹಿಂದೂ ಅಂದ್ರೆ ಯಾರು ಅಂತ ಅನ್ನೋದನ್ನ ಇವತ್ತು ಸ್ಪಷ್ಟ ಮಾಡ್ಕೊಳ್ಳಿ. ಒಂದು ಶ್ಲೋಕ ಇದೆ, ಅದರಲ್ಲಿ ಹೇಳ್ತಾರೆ, ಓಂ ಅನ್ನ ಯಾರು ಹೇಳ್ತಾರೋ ಅವರೆಲ್ಲರೂ ಹಿಂದೂಗಳು ಅಂತ ಹೇಳಿದ್ದಾರೆ. ಹೇಳ್ಬಿಡಿ ಒಂದ್ಸಾರಿ ಓಂ ಅಂತ ಹೇಳಿ. ಓ ಎಲ್ಲಾ ದೇವರ ಹೆಸರು ಹೇಳುವಾಗ ಹಿಂದೂ ಓಂ ಅಂತ ಹೇಳ್ತಾರೆ. ಓಂ ನಮ ಶಿವಾಯ ಅಂತಾರೆ, ಓಂ ನಮೋ ನಾರಾಯಣ ಅಂತಾರೆ, ಓಂ ನಮ ಶಿವಾಯ ಅಂತಾರೆ. ನಾವು ಹಿಂದೂಗಳು ಅಲ್ಲ ಅಂತ ಹೇಳ್ತಾರೆ. ಓಂ ಅಂತ ಯಾರು ಹೇಳ್ತಾರೋ ಅವರೆಲ್ಲರೂ ಹಿಂದೂಗಳೇ. ಯಾವ ದೇಶದಲ್ಲಿ ಓಂ ಹೇಳಂಗಿಲ್ಲ ಅವರು ಹಿಂದೂಗಳಲ್ಲ. ಎರಡನೇದ್ದು, ಪುನರ್ಜನ್ಮವನ್ನ ಯಾರು ಒಪ್ಪುತ್ತಾರೋ ಅವರೆಲ್ಲರೂ ಹಿಂದೂಗಳು. ಸ್ವಾಮಿ ವಿವೇಕಾನಂದರು ಅಮೆರಿಕದಿಂದ ಬರುವಾಗ ಒಬ್ಬ ಭೇಟಿ ಆಗ್ತಾನೆ. ಸ್ವಾಮೀಜಿ, ನನಗೆ ಭಾರತದಲ್ಲಿ ಮರಣ ಹೊಂದಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾನೆ. ಯಾಕೆ? ನಮ್ಮ ದೇಶದಲ್ಲಿ ಪುನರ್ಜನ್ಮವೇ ಇಲ್ಲ, ಮುಂದೆ ಈ ದೇಶ ಖಾಲಿ ಆಗುತ್ತೆ, ಅದಕ್ಕೆ ನಾನು ಭಾರತದಲ್ಲಿ ಮರಣ ಹೊಂದಿ ಮತ್ತೆ ಹುಟ್ಟುತ್ತೀನಿ ಅಂತ ಹೇಳ್ತಾನೆ. ಅವನ ಹೆಸರು ನಿಮಗೆಲ್ಲ ಗೊತ್ತಿದೆ, ಮ್ಯಾಕ್ಸ್ ಮ್ಯೂಲರ್ ಅಂತ ಅವನ ಹೆಸರು. ಅವಕಾಶ ಕೊಡ್ತಾರೆ, ಈ ದೇಶಕ್ಕೆ ಬರ್ತಾನೆ. ಸ್ವಾಮಿ ದಯಾನಂದ ಸರಸ್ವತಿ ಅವನಿಗೆ ಮೋಕ್ಷ ಮೂಲರ್ ಅಂತ ಹೆಸರಿಡ್ತಾರೆ. ಪುನರ್ಜನ್ಮದಲ್ಲಿ ನಂಬಿಕೆ ಇರೋರು ಯಾರಿದಾರೆ ಅವರೆಲ್ಲರೂ ಹಿಂದೂಗಳು. ನಮ್ಮ ಬಾಯಲ್ಲಿ ಬರ್ತದೆ, ಏನು ಹೋದ ಜನ್ಮದಲ್ಲಿ ಪಾಪ ಮಾಡ್ಯಾನೋ ನೋಡಿ ಹಿಂಗ್ ಹುಟ್ಟಿದ್ದಾನೆ, ಏನು ಹೋದ ಜನ್ಮದಲ್ಲಿ ಪುಣ್ಯ ಮಾಡ್ಯಾನ ನೋಡ್ರಿ ಈ ತರ ಹುಟ್ಟಿದ್ದಾನೆ ಅಂತ ಹೇಳ್ತೀವಲ್ಲ, ಅವ್ರಿಗೆ ಎರಡನೆಯ ಸೂತ್ರದಲ್ಲಿ ಹಿಂದೂಗಳು. ಓಂ ಹೇಳೋರು ಹಿಂದೂಗಳು, ಪುನರ್ಜನ್ಮ ಹೇಳೋರು ಹಿಂದೂಗಳು. ಮೂರನೇದ್ದು, ಭಾರತ ದೇಶವನ್ನ ಭಾರತ ಮಾತೆ ಅಂತ ಯಾರು ಹೇಳ್ತಾರ ಅವರು ಹಿಂದೂಗಳು. ಬೇರೆ ದೇಶದಲ್ಲಿ ಅಮೆರಿಕ ಮಾತಾಕಿ ಅಂದ್ರೆ ಜೈ ಹೇಳೋದಿಲ್ಲ. ಯಾವ ದೇಶದಲ್ಲೂ ದೇಶವನ್ನ ದೇವರು ಅಂತ ಹೇಳಂಗಿಲ್ಲ. ಭಾರತ ಮಾತ್ರ ಭಾರತಕ್ಕೆ ಭಾರತ ಮಾತಾಕಿ ಜೈ ಅಂತ ಹೇಳ್ತದೆ. ಭರತನನ್ನ ಹೆತ್ತ ತಾಯಿಗೆ ಜೈ ಅಂತ ಹೇಳಿರುವ ದೇಶ ನಮ್ಮದು ಭಾರತ ದೇಶ. ನಾಲ್ಕನೇದ್ದು ಯಾವುದು? ಗೌ ಮಾತಾಕಿ. ಗೋವನ್ನ ಯಾರು ತಾಯಿ ಅಂತ ತಿಳ್ಕೊಂಡಿದ್ದಾರೆ ಅವರು ಹಿಂದೂಗಳು. ಕಟ್ಟ ಕಡೆದೇನು ಅಂದ್ರೆ, ಹಿಂಸೆಯನ್ನ ಯಾರು ಒಪ್ಪುವುದಿಲ್ಲವೋ ಅವರು ಹಿಂದೂಗಳು, ಹಿಂಸೆಯನ್ನ ಯಾರು ಮಾಡುವುದಿಲ್ಲವೋ ಅವರು ಹಿಂದೂಗಳು, ಹಿಂಸೆಯನ್ನ ಯಾರು ತಡೆಗಟ್ಟುತ್ತಾರೋ ಅವರು ಹಿಂದೂಗಳು. ಹಿಂಸೆಯನ್ನ ದೂರ ಮಾಡುವವನೇ ಹಿಂದೂ ಅಂತ ಅರ್ಥ ಇದೆ. ನಾವು ಇಲ್ಲಿವರೆಗೂ ಯಾವ ದೇಶದ ಮೇಲೂ ಹಿಂಸೆ ಮಾಡಿಲ್ಲ. ಯಾವುದೇ ದೇಶದ 1 ಇಂಚು ಜಾಗವನ್ನು ನಾವು ತಗೊಂಡಿದ್ದೇವೆ. ಯಾಕಂದ್ರೆ ನಾವು ಅಪ್ಪು ಹುಟ್ಟಿದ ಮಕ್ಕಳದೇವಿ, ಯಾರ್ದು ತಗೊಳಂಗಿಲ್ಲ ನಾವು. ಯಾರ್ದೋ ಜಾಗ ಕಬಳಿಸ್ಕೊಂಡ್ ಬಿಡೋದು, ಅದು ನಮ್ಮದು ಅಂತ ಹೇಳೋದು, ಅದನ್ನ ಎಂದೂ ಮಾಡಿಲ್ಲ ನಾವು. ಯಾರ ಮೇಲೂ ನಾವು ಹಿಂಸೆ ಮಾಡಿಲ್ಲ. ಛತ್ರಪತಿ ಶಿವಾಜಿ ಮಹಾರಾಜರು ಕೂಡ ಹಿಂಸೆ ಮಾಡಬೇಕಂತ ಅವ್ರಿಗೆ ಇರಲಿಲ್ಲ. ಅವರು ಮಾಡಿದ್ದು ಹಿಂಸೆ ಅಲ್ಲ, ಅವರು ಮಾಡಿದ್ದು ಸಂಹಾರ. ಇಷ್ಟೇ ಇದ್ದ. 6.5 ಫೂಟ್ ಇರುವಂಥ ಅಫ್ಜಲ್ ಖಾನನ್ನ ವಧೆ ಮಾಡಿದ್ದಕ್ಕೆ ಶೋಭಾಯಾತ್ರೆ ಹೋಗುವಾಗ ಅವ್ರು ಕಲ್ಲು ಹೋಗ್ದಾರ. ಅದ್ರ ಸಿಟ್ಟು ಅವರಿಗೆ. ಅವಂಗ ಎಷ್ಟೋ ಜನ ಹೆಂಡತಿಯರಿದ್ರು. ಅವರೆಲ್ಲರ ಸಮಾಧಿನೂ ಬಿಜಾಪುರದಲ್ಲಿದೆ. ಒಬ್ಬಳು ತಪ್ಪಿಸ್ಕೊಂಡು ಹೋಗಿದ್ಲು, ಆ ಸಮಾಧಿ ಇನ್ನೂ ಮಟ್ಟ ಖಾಲಿನೇ ಇದೆ. ಈ 5 ಅಂಶಗಳನ್ನ ಯಾರು ಅನುಸರಿಸ್ತಾರೆ ಅವರು ಹಿಂದೂಗಳು. ಜೀವನ ಪದ್ಧತಿ ಯಾವುದೇ ಇರಲಿ,
ಲಾಂಛನಗಳು ಯಾವುದೇ ಇರಲಿ, ವೇಷಭೂಷಣಗಳು ಯಾವುದೇ ಇರಲಿ, ಆಹಾರ ಪದ್ಧತಿ ಯಾವುದೇ ಇರಲಿ, ಉಪಾಸನೆ ಯಾವುದೇ ಇರಲಿ, ಜೀವನ ಮೌಲ್ಯಾಧಾರಿತ ಜ್ಞಾನ ಪರಂಪರೆ ಇರುವಂತ ಏಕೈಕ ದೇಶ ಭಾರತ ದೇಶ. ಈ ಭಾರತ ದೇಶದಲ್ಲಿ ನಾವೆಲ್ಲರೂ ಒಂದಾಗಿರಬೇಕು, ಒಟ್ಟಾಗಿರಬೇಕು, ಎಂದೆಂದೂ ಹಿಂದೂಗಳಾಗಿರಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಹಿಂದೂ ಸಮ್ಮೇಳನಗಳನ್ನ ಮಾಡ್ತಾ ಇದ್ದೀವಿ. ಅತ್ಯಂತ ಯಶಸ್ವಿಯಾಗಿ ಹಿಂದೂ ಸಮ್ಮೇಳನಗಳ ನಡೀತಾ ಇದೆ. ಅದನ್ನ ಸಹಿಸಿಕೊಳ್ಳಕ್ ಆಗದೇ ಇರೋದ್ರಿಂದ ಬೇರೆ ಬೇರೆ ರೀತಿಯ ಗೊಂದಲಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. 1000-2000 ವರ್ಷಗಳ ಕಾಲ ಈ ದೇಶದ ಮೇಲೆ ದಾಳಿ ಮಾಡಿದ್ರು ಕೂಡ ಈ ದೇಶದ ಹೆಸರು ಚೇಂಜ್ ಮಾಡಕ್ಕಾಗಿಲ್ಲ. ಇಷ್ಟಕ್ಕೂ ಇಲ್ಲಿ ಯಾರ್ಯಾರು ಇದಾರಲ್ಲ ಅವ್ರದ್ದು ನಂಬರ್ ಪ್ಲೇಟ್ ಅಷ್ಟೇ ಚೇಂಜ್ ಅದಾವ, ಚೆಸ್ಸಿ ನಂಬರ್ ಇನ್ನು ನಮ್ಮೂ ಅದಾವ. ಎಷ್ಟೋ ಜನ ಈಗ ಅವರ ಧೋರಣೆಯನ್ನ ಬೇಡ ಅಂತ ಹೇಳಿ ಅವರ ಮತವನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಧರ್ಮ ಅಂತಿರೋದು ಸನಾತನ ಧರ್ಮ ಒಂದೇ, ಉಳಿದಿರೋದು ಯಾವುದು ಧರ್ಮ ಅಲ್ಲ, ಅದೆಲ್ಲವೂ ಮತ. ಮತ ಅಂದ್ರೆ ಅಭಿಪ್ರಾಯ. ಎಷ್ಟು ವರ್ಷಗಳಿಂದ ಭಾರತ ದೇಶ ರಾಮ ಸೇತುವೆಯನ್ನ ನಿರ್ಮಾಣ ಮಾಡಿ ಎಷ್ಟು ವರ್ಷ ಆಯ್ತು ಅಂತ ಅಮೆರಿಕದ ಸಂಸ್ಥೆ ಹೇಳಿದೆ ಅಂದ್ರೆ 2006ರಲ್ಲಿ ಹೇಳಿದೆ. ರಾಮ ಸೇತುವೆಯನ್ನ ನಿರ್ಮಾಣ ಮಾಡಿದ್ದು ನಿಜ ಮತ್ತು ಅದನ್ನ ಕಟ್ಟಿ 17 ಲಕ್ಷ ವರ್ಷ ಆಗಿದೆ ಅಂತ ಹೇಳಿದ್ದಾರೆ. ನಮ್ಮ ಹುಡುಗರು 2026 ಅಂತ ಹೇಳ್ತಾರೆ. ಅದು ಕ್ರಿಸ್ತನ ಶಕ. ಅವನೊಬ್ಬನೇ ಕ್ರಿಸ್ತನಾಗಿದ್ದದ್ದು. ವಿವೇಕಾನಂದ ಹೇಳಿದ್ದಾರೆ, ಕ್ರಿಸ್ತನಿರೋನು ಯೇಸು ಕ್ರಿಸ್ತ ಮಾತ್ರ, ನೀವ್ಯಾರು ಅಲ್ಲ ಅಂತ ಹೇಳಿದರು. ನಿವೇದಿತ ನಾನು ಹಿಂದೂ ಆಗ್ತೀನಿ ಅಂದ್ರು, ಬೇಡ ನೀನು ಶ್ರೇಷ್ಠ ಕ್ರಿಸ್ತನಾಗು ಅಂತ ಹೇಳಿದ್ರು. ಅವ್ರ ದೇಶದಾಗ ಮಕ್ಕಳು ಹುಟ್ಟದೆ ದೇಶವೆಲ್ಲ ಖಾಲಿ ಆಗ್ತಾ ಇದೆ, ಇಲ್ಲಿ ಅವರು ಮತಾಂತರ ಮಾಡಕತ್ತಾರೆ. ನಾವು ಮತಾಂತರ ಮಾಡಕತ್ತೀವಂತ ಒಂದ ವಾರಕ್ಕೆ ಸಾಕಂಗಿಲ್ಲ. ನೀವ್ಯಾರು ನಾವು ಕಾಯಿ ತಗೊಂಡು ಬಂದು ಗಿಳಿ ಮಾಡಬಾರ್ದಂತ ಸುಮ್ಮನದೀವಿ. ಇವ್ರು ಲವ್ ಜಿಹಾದ್ ಮಾಡಿ ಹಿಂದೂ ರಾಷ್ಟ್ರವನ್ನು ಹಾಳು ಮಾಡ್ತಾರಂತ. ನಮ್ಮ ಹುಡುಗರು ಮನಸ್ಸು ಮಾಡಿದ್ರೆ ಒಂದ ವಾರಕ್ಕೆ ಸಾಕಂಗಿಲ್ಲ ಹುಡುಗಿಯರೆಲ್ಲರೂ. ಯಾಕ ನಂಬರ್ ಪ್ಲೇಟ್ ನಮ್ಮೂ ಅದವು. ಚೆಸ್ಸಿ ನಂಬರ್ ನಮ್ಮೂ ಅದು. ಅದು ಅಳಕಸಕ್ ಬರಂಗಿಲ್ಲ. ಈ ತರದ ದುಸ್ಸಾಹಸವನ್ನ ಮಾಡೋದು ಬಿಟ್ಟು ಮುಸಲ್ಮಾನರಾದ್ರೆ APJ ಅಬ್ದುಲ್ ಕಲಾಂ ಅವರ ದೃಷ್ಟಿಕೋನದ ಮುಸಲ್ಮಾನರಾಗ್ರಿ, ಸಂತರಾಗೋದಾದ್ರೆ ಶಿಶುನಾಳ ಶರೀಫರಾಗ್ರಿ, ಕಬೀರ್ ದಾಸರಾಗ್ರಿ, ನಮ್ಮ ಇಬ್ರಾಹಿಂ ಸುತಾರ್ ಜೊತೆ ಆಗ್ರಿ, ನಮ್ಮ ರಾಷ್ಟ್ರೀಯ ವಾಹಿನಿಯಲ್ಲಿ ಸೇರ್ಕೊಳ್ಳಿ, ಭಾರತ ನಿಮ್ಮ ದೇಶ ಅಂತ ಹೇಳ್ಕೊಳ್ಳಿ. ಒಳಗಡೆ ಇಂಥ ಕಿತಿಬಿಯನ್ನ ಮಾಡ್ಲಿಕ್ಕೆ ಹೋದ್ರೆ ಅಂತ ದಿನಕ್ಕೆ ಸಾಧ್ಯವಿಲ್ಲ. ಯಾರು ಹಿಂಸೆ ಮಾಡಿ ಬದುಕ್ತಾರ ಅವ್ರ ಸಂಖ್ಯೆ ಬಹಳ ಕಡಿಮೆ ಇರ್ತದೆ. ಕಾಡಿನಲ್ಲಿ ಹುಲಿ ಸಿಂಹದ ಸಂಖ್ಯೆ ಕಡಿಮೆ ಇರ್ತದೆ. ಯಾರು ಹಿಂಸೆ ಮಾಡಿಸ್ಕೊಳ್ತದೆ ಜಿಂಕೆ ಚಿಗರೆಗಳ ಹಿಂಡಿರ್ತದೆ. 1000 ವರ್ಷ ಭಾರತದ ಮೇಲೆ ದಾಳಿ ಮಾಡಿದ್ರು ಕೂಡ ನಾವು ಇವತ್ತು 95 ಕೋಟಿ ಹಿಂದೂಗಳಿದ್ದೀವಿ. ಧರ್ಮದ ಆಧಾರದ ಮೇಲೆ ಇಬ್ಬಾಗ ಆಗಿರುವಂತ ಪಾಕಿಸ್ತಾನದಲ್ಲಿ ಇವತ್ತು ತಿನ್ಲಿಕ್ಕೆ ಅನ್ನ ಇಲ್ಲ. ಅಂತ ಪರಿಸ್ಥಿತಿ ಬರಬಾರದು ಅಂತಂದ್ರೆ ನಾವ್ಯಾರು ಹಿಂದೂಗಳು ಅಂತ ಏನಿದೀವೋ, ಯಾವುದೇ ಸಮಾಜದವರು ಯಾವುದೇ ವೃತ್ತಿ ಮಾಡ್ತಾ ಇರಲಿ, ಈ ದೇಶ ನಂದು ಅಂತ ಹೋದ್ರೆ ಮಾತ್ರ ಇದು ಅಭಿವೃದ್ಧಿಶೀಲ ರಾಷ್ಟ್ರ ಆಗುತ್ತೆ. ಯಾರ್ದೋ ಮಾತು ಕೇಳಿಕೊಂಡು ನಾವು ಹಿಂದೂಗಳಲ್ಲ, ನಾವು ಅವರಲ್ಲ, ನಾವು ಇವರಲ್ಲ ಅಂತ ಒಡೆದಾಳುವ ಬುದ್ಧಿ ಬಂತು ಅಂದ್ರೆ ಭಾರತಕ್ಕೆ ಗಂಡಾಂತರ ಇದೆ. ಬಂಧುಗಳೇ, ಎಚ್ಚರಿಕೆಯಿಂದ ಇರಿ. ಇಂಥ ಸಂದರ್ಭದಲ್ಲಿ ಭಾರತ ಮುಂದಿನ ದಿನಗಳಲ್ಲಿ ಹೇಗಿರಬೇಕು, ನಮ್ಮ ಹಿರಿಯರು ಯಾವ ರೀತಿ ದೇಶವನ್ನು ತಗೊಂಡು ಬಂದು ಕೊಟ್ಟಿದ್ದಾರೆ, ಅದಕ್ಕೆ ನಾವಿವತ್ತು ಬಾಳಿ ಬದುಕ್ತಾ ಇದ್ದೇವೆ. ಮುಂದಿನ ಮಕ್ಕಳು ಮೊಮ್ಮಕ್ಕಳು ಈ ದೇಶದಲ್ಲಿ ತಲೆ ಎತ್ತಿ ತಿರುಗಬೇಕಾದ್ರೆ, ಭಾರತ ಜಗತ್ತಿಗೆ ಜಗದ್ಗುರು ಸ್ಥಾನಕ್ಕೆ ಹೋಗಬೇಕಾದ್ರೆ, ಯಾವುದೇ ದೇಶದ ವ್ಯಕ್ತಿ ಸಹಿತ ನಮ್ಮ ದೇಶದ ಕಡೆ ತಲೆ ಹಾಕಿ ಮಲಗಬಾರ್ದಾದ್ರೆ ಹಿಂದೂಗಳಿಗೆ ಅನಿಸ್ಬೇಕು, ನಾನು ಹಿಂದೂ ಇದ್ದೀನಿ, ಈ ದೇಶಕ್ಕಾಗಿ ನಾನು ಏನಾದರೂ ಮಾಡಬೇಕು ಅನ್ನುವಂಥ ಚಿಂತನೆ ಇರಬೇಕು. ಬರೀ ಡೋಂಗಿ ಹಾಕೊಂಡು, ಯಾರ್ದೋ ಒಂದು ಟೋಪಿ ಹಾಕೊಂಡು, ಯಾವತ್ತೋ ಒಂದಿನ ಕೇಸರಿ ಟವಲ್ ಹಾಕೊಂಡು ಮತ್ತೆ ಸಂಧಿಲಿ ಬೇರೆ ಬೇರೆ ತರ ಮಾಡಿದ್ರೆ ಅದನ್ನ ನಡೆಯಂಗಿಲ್ಲ. ಇವತ್ತು ಎಲ್ಲಿ ನೋಡಿದ್ರು ಕೇಸರಿ ಧ್ವಜ. ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿಗಳು ಹೇಳಿದ್ರಂತೆ,
ಕೇಸರಿ ಧ್ವಜ ಹಾಕಲಿಕ್ಕೆ ನಾನು 1 ಇಂಚ್ ಜಾಗ ಕೊಡುದಿಲ್ಲ ಅಂತಂದಿದ್ರಂತ. ಈಗಿದ್ರೆ ಏನು ಕಥೆ ಆಗ್ತಿತ್ತೇನು ಅವ್ರದ್ದು. ಇಂಚಿಂಚಿಗೂ ಭಗವದ್ ಧ್ವಜ ಹಾಕಿದ್ದಾರೆ. ಹೊಲದಾಗ ಬೆದರಿನ ಕೈಯಾಗ ಭಗವದ್ ಧ್ವಜ, ಬಣವಿ ಮೇಲೆ ಭಗವದ್ ಧ್ವಜ, ಯಾರ ಕೈಯಲ್ಲಿ ಬೇಕಾದ್ರೂ ಭಗವದ್ ಧ್ವಜ. ತಪ್ಪಿ ಬೇರೆ ಮತದವರು ಭಗವದ್ ಧ್ವಜ ಹಿಡ್ಕೊಂಡ್ಬಿಟ್ಟಾರಿ. ಗೊತ್ತಿರ್ಬೇಕಿದ್ರ ಮಹತ್ವ. ಬಹಳ ಮಂದಿಗೆ ಹೊಟ್ಟೆ ಉಳಿತೈತೆ ಅದನ್ನ ನೋಡಿದ್ರೆ. ಏನೋ ಗಲಾಟೆ ನಡೆದಿದ್ದೇನೋ, ಏನೋ ಗಡಿಬಿಡಿ ನಡೆದಿದ್ದೇನೋ. ನಾವು ಯಾವ ಬಣ್ಣದ ವಿರೋಧಿಗಳು ಅಲ್ಲ, ಆದ್ರೆ ಎಲ್ಲಾ ಬಣ್ಣ ಕೇಸರಿ ಬಣ್ಣದಿಂದ ಬಂದಾವು. ಕೇಸರಿ ಬಣ್ಣ ಇರ್ಲಿಕ್ಕಂದ್ರೆ ಯಾವ ಬಣ್ಣನೂ ಬರಂಗಿಲ್ಲ. ನಾಳೆ ಬೆಳಿಗ್ಗೆ ಹೇಳ್ರಿ, ಎದ್ದು ಸೂರ್ಯನನ್ನ ನೋಡ್ರಿ, ಸೂರ್ಯ ಕೇಸರಿ ಬಣ್ಣದ ಹೊರಗೆ ಬರ್ತಾನ. ಸೂರ್ಯ ಬರಲಿಲ್ಲ ಅಂದ್ರೆ ಬೆಳಿ ಬರುವುದಿಲ್ಲ. ಬೆಳಿ ಹಸಿರು ಬಣ್ಣದೈತಿ. ಬೆಳಿ ಬರಲಿಲ್ಲ ಅಂದ್ರೆ ಧಾನ್ಯ ದವಸ ಬರಂಗಿಲ್ಲ. ಅದನ್ನು ತಿನ್ಲಿಲ್ಲ ಅಂತಂದ್ರೆ ಹಾಲು ಬರಂಗಿಲ್ಲ, ಹಾಲು ಬಿಳೆ ಬಣ್ಣದೈತಿ. ಸೂರ್ಯನ ಶಾಖದಲ್ಲಿ ವಿಟಮಿನ್ ಡಿ ಇದೆ. ಸೂರ್ಯನ ಶಾಖದಿಂದನೇ ಬೆಳೆಗಳು ಬರ್ತವೆ. ಸೂರ್ಯನ ಶಾಖದಿಂದನೇ ಮಳೆ ಬರ್ತವೆ. ಸೂರ್ಯನಿಗೆ ವಯಸ್ಸಾಗಿಲ್ಲ. ಸೂರ್ಯ ನಮಗತೆ ತಡ ಆಗಿ ಬರೋದಿಲ್ಲ. ಸೂರ್ಯನಿಗೆ ಬೇಗ ಹೋಗಂಗಿಲ್ಲ. ಸೂರ್ಯನಿಗೆ ಪ್ರಶಸ್ತಿ ಕೊಡಕ್ ಬರಂಗಿಲ್ಲ. ಸೂರ್ಯನ ಬಣ್ಣ ಇರೋದು ಪರಿಶುದ್ಧತೆಯ ಸಂಕೇತ, ತ್ಯಾಗದ ಸಂಕೇತ, ಬಲಿದಾನದ ಸಂಕೇತ, ಪರಿಶುದ್ಧತೆಯ ಸಂಕೇತ, ಶೌರ್ಯ ಪರಾಕ್ರಮದ ಸಂಕೇತ. ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಸಮರ್ಥ ರಾಮದಾಸರು ಹೇಳ್ತಾರೆ, ಗುಲಾಮಗಿರಿಯಲ್ಲಿರುವಂತಹ ಭಾರತವನ್ನ ಮುಕ್ತಗೊಳಿಸಲಿಕ್ಕೆ ನಾನು ನಿನಗೆ ಆಶೀರ್ವಾದ ಮಾಡ್ತೀನಿ, ನೀನು ಖಡ್ಗವನ್ನ ಹಿಡಿಬೇಕು ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಯಾವ್ಯಾವ ಕೋಟೆಯನ್ನ ಗೆಲ್ತಾನ ಅದರ ಮೇಲೆ ಯಾವ ಧ್ವಜ ಹಾಕಬೇಕು ಅಂತ ಶಿವಾಜಿ ಮಹಾರಾಜಿಗೆ ಅನಿಸ್ತದೆ. ಯಾವ ಸ್ವಾಮೀಜಿ ಹೇಳಿದರೆ ಅವರ ವೇಷದ ಬಣ್ಣವನ್ನೇ ಹಾಕಬೇಕು ಅಂತ ಕೋಟೆ ಮೇಲೆ ಕೇಸರಿ ಧ್ವಜವನ್ನ ಹಾಕಿದ್ದಾನೆ. ಅವಾಗ ಮಾತ್ರ ಅಲ್ಲ, ಇದು ಹಿಂದೆ ಮಹಾಭಾರತ ಕಾಲದಲ್ಲಿ, ತ್ರೇತಾಯುಗದಲ್ಲಿ ವ್ಯಾಸ ಮಹರ್ಷಿಗಳ ಪೀಠದಲ್ಲಿ ಕೇಸರಿ ಧ್ವಜ ಇದ್ದದ್ದು. ಅದಕ್ಕಿರುವಂತಹ ತತ್ವವನ್ನ ನಮ್ಮ ಹಿಂದೂ ಸಮಾಜ ಅಳವಡಿಸಿಕೊಳ್ಬೇಕು. ಅದರಲ್ಲಿರುವ ತತ್ವವನ್ನು ತಿಳ್ಕೊಳ್ಬೇಕು ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವ್ಯಕ್ತಿಯನ್ನ ಗುರುವಾಗಿ ಮಾಡಿಲ್ಲ, ತತ್ವವನ್ನ ಗುರುವಾಗಿ ಮಾಡಿಕೊಂಡಿದೆ. ಅದಕ್ಕೆ ನಮ್ಮ ಸಂಘಕ್ಕೆ ಭಗವದ್ ಧ್ವಜವೇ ಗುರುವಾಗಿದೆ. ಜಗತ್ತನ್ನು ಬೆಳಗಲಿಕ್ಕೆ ಸೂರ್ಯ ಭಗವಾನ್ ಬೇಕು. ನಮ್ಮ ಸಮಾಜದಲ್ಲಿರುವ ಅಂಧಕಾರವನ್ನ ಹೋಗಲಾಡಿಸಲಿಕ್ಕೆ ನಮ್ಮ ಸ್ವಾಮೀಜಿಯವರು ಬೇಕು. ಅದಕ್ಕೆ ಸ್ವಾಮೀಜಿಯವರು ಸಹಿತ ಕಾವಿ ಬಣ್ಣದ ಬಟ್ಟೆಗಳನ್ನ ಹಾಕೊಂಡಿದ್ದಾರೆ. ಇದರ ಬಗ್ಗೆ ನಮಗೆ ಗೊತ್ತಿರಬೇಕು. ಯಾರಿಗೆ ಇದು ಗೊತ್ತಿಲ್ವೋ ನಾವು ಅದನ್ನು ಸಮರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ. ಅಂತ ಧ್ವಜದ ಪ್ರತೀಕವಾಗಿರತಕ್ಕಂಥ ಒಂದು ತತ್ವವನ್ನು ನಾವು ಹಿಡ್ಕೊಂಡು ಇವತ್ತು ಇಡೀ ದೇಶಾದ್ಯಂತ ಹಿಂದೂ ವಿರಾಟ ಸಮ್ಮೇಳನಗಳನ್ನು ಮಾಡ್ತಾ ಇದ್ದೇವೆ. ಈ ಸಮಯದಲ್ಲಿ ಮುಂದಿನ ಭಾರತ ಸಶಕ್ತವಾಗಿ ಸರ್ವಾಂಗೀಣ ಬೆಳವಣಿಗೆಯಾಗಿ ಮತ್ತೆ ತಲೆ ಎತ್ತಿ ನಿಲ್ಲಬೇಕು ಅಂದ್ರೆ, ಇಲ್ಲಿವರೆಗೆ ಆದ ದೌರ್ಜನ್ಯಗಳು ಹೋಗಬೇಕು. ಆದ್ರೆ ಮತ್ತೆ ಮತ್ತೆ ನಮ್ಮ ಸಮಾಜದ ಮೇಲೆ ನೋಡಿ, ಅಲ್ಲಿ ಯಾವುದೋ ದೇವಾಲಯದ ಹತ್ರ ಪ್ರಾರ್ಥನಾ ಮಾಡ್ತಾರೆ, ಸುಪ್ರಭಾತ ಹಾಕ್ತಾರೆ ಅಂದ್ರೆ ಕಲ್ಲಿಸಿತಾರೆ. ಭಾರತದಲ್ಲಿ ಅವ್ರು ಯಾವಾಗ ನಮಾಜ್ ಮಾಡಿದ್ರು ನಾವು ಕಲ್ಲು ಎಸ್ತಿಲ್ಲ. ಅಲ್ಲಿ ನಮಾಜ್ ಮಾಡಿದ್ರೆ ಕಲ್ಲು ಎಸ್ತಿಲ್ಲ, ಅವ್ರು ಎಸಿತಾರೆ. ಯಾರೋ ಒಂದು ಹುಡುಗಿ, ಮುಸ್ಲಿಂ ಹುಡುಗಿ ಹಿಂದೂ ಹುಡುಗನ ಕೂಡ ಮಾತಾಡಿದ್ರೆ ಅವನ್ನ ಬಡಿದು ಬಿಡ್ತಾರೆ. ನಮ್ಮ ರಾಜಕಾರಣಿಗಳು ಸುಮ್ಮನೆ ಇರ್ತಾರೆ. ಅಕಸ್ಮಾತಾಗಿ ಹಿಂದೂ ಹುಡುಗಿ ಮುಸಲ್ಮಾನ ಹುಡುಗನ ಜೊತೆಗೆ ಹೋದ್ರೆ ಅದು ಸಾಮರಸ್ಯ ಅಂತ ಹೇಳ್ತಾರೆ. ಇಂಥದಕ್ಕಂತಾರೆ ಅನ್ನ ತಿನ್ನೋರು ಮಾತನಾಡೋದಲ್ಲ ಇದು. ಬೇರೆ ಏನೇನೋ ತಿಂತಾರಲ್ಲ ಅಂತದ್ ಮಾಡ್ತಾರೆ. ಹಿಂದೂ ಸಮಾಜದಲ್ಲಿ ಮಾತ್ರ ಇರುವ ಮಂತ್ರಗಳು ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾನಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ಭವೇತ್ ಅಂತ ಹೇಳಿರುವ ಏಕೈಕ ಧರ್ಮ ನನ್ನ ಹಿಂದೂ ಧರ್ಮ. ಯಾವ ದೇಶದಲ್ಲೂ ಇನ್ನೊಬ್ಬರು ಚೆನ್ನಾಗಿರ್ಬೇಕು, ಎಲ್ಲರಿಗೂ ಸುಖ ಆಗಬೇಕು ಅಂತ ಹೇಳಿಲ್ಲ. ಇಷ್ಟಕ್ಕೂ ಡಿಕ್ಷನರಿ ತೆಗೆದು ನೋಡ್ರಿ, ಪುಣ್ಯ ಅನ್ನೋ ಶಬ್ದವೇ ಇಂಗ್ಲಿಷ್ ನಲ್ಲಿಲ್ಲ. ಯಾಕಿಲ್ಲ ಅಂದ್ರೆ ಅವ್ರು ಮಾಡಂಗಿಲ್ಲ, ಅದಕ್ಕೆ ಬರ್ದಿಲ್ಲ. ಇಂಥ ಭಾರತ ದೇಶದಲ್ಲಿ ಹಿಂದಿನಿಂದ ಇಡೀ ಜಗತ್ತಿಗೆ ಏನೇನನ್ನ ಕೊಟ್ಟಿದ್ದೀವಿ ನಾವು. ಐನ್ಸ್ಟೈನ್ ಅನ್ನುವಂಥ ಒಬ್ಬ ವಿಜ್ಞಾನಿ ಹೇಳ್ತಾನೆ, ಜಗತ್ತಿನಲ್ಲಿ ಯಾವ್ದಾದ್ರೂ ಆವಿಷ್ಕಾರ ನಡೆದಿದ್ರೆ
ಅಥವಾ ಎಲ್ಲ ಆವಿಷ್ಕಾರಗಳನ್ನ ಕೊಟ್ಟಂತ ದೇಶ ಯಾವುದು ಅಂತ ನನ್ನ ಕೇಳಿದ್ರೆ ನಾನು ಭಾರತದ ಕಡೆ ಕೈ ತೋರಿಸ್ತೀನಿ ಅಂತ ಐನ್ಸ್ಟೈನ್ ಹೇಳ್ತಾನೆ. ಇವರದೇ ಸಮಾಜದ ಒಬ್ಬ ಚರಿತ್ರಕಾರ ಅಬ್ದುಲ್ಲಾ ಅನ್ನುವಂತ ಈ ದೇಶಕ್ಕೆ ಯಾತ್ರೆಗೆ ಬಂದಿದ್ದ. ಭಾರತವನ್ನ ನೋಡಿದ ಮೇಲೆ ವಾಪಸ್ ಹೋಗುವಾಗ ಹೇಳಿಕೆ ಕೊಟ್ಟಿದ್ದಾನೆ, ಸ್ವರ್ಗ ಇದೆ ಅಂತ ಹೇಳ್ತಾರೆ, ನಾನು ನಂಬುವುದಿಲ್ಲ, ಅಕಸ್ಮಾತ್ ಸ್ವರ್ಗ ಇದ್ದರೆ ಅದು ಭಾರತಕ್ಕೆ ಸರಿದೂಗಲಾರದು ಅಂತ ಅಬ್ದುಲ್ಲಾ ಹೇಳಿ ಹೋಗಿದ್ದಾನೆ. ಈ ದೇಶದಲ್ಲಿ ಒಬ್ಬ ಈ ದೇಶಕ್ಕೆ ಯಾತ್ರಿಕ ಬಂದಿದ್ದ, ಚೀನಾದವನು. ಬಾಯಾರಿ ನೀರು ಬೇಡದಾಗ ಹಾಲು ಕೊಟ್ಟಿದ್ದಂತ ಒಂದು ಹೆಣ್ಮಗಳು. ಅವನು ಹೇಳ್ತಾನೆ, ನನ್ನ ದೃಷ್ಟಿಯಲ್ಲಿ ಗೊತ್ತು ಗುರಿ ಇಲ್ಲದ ಪರಿಚಯ ಇಲ್ಲದವ್ರನ್ನ ಒಳಗೆ ಕರೆದು ಉಪಚಾರ ಮಾಡುವ ಏಕೈಕ ದೇಶ ಯಾವ್ದಾದ್ರೂ ಇದ್ರೆ ಅದು ಭಾರತ ದೇಶ. ಅದಕ್ಕೆ ನನ್ನ ದೃಷ್ಟಿಯಲ್ಲಿ ಭಾರತ ಅಂದ್ರೆ ಸ್ವರ್ಗ ಅಂತ ಹೇಳಿದಾನೆ ಚೀನಾ ದೇಶದಲ್ಲಿ. ಯಾಕಂದ್ರೆ ನಾವು ಮೆಕಾಲೆ ಶಿಕ್ಷಣ ಓದಾಕತ್ತೀವಿ. 35 ಬಿದ್ರ ಪಾಸ್ ಇತ್ತು, ಈಗ 33 ಬಿದ್ರ ಪಾಸು. ಗಟರ್ 4 ಫೂಟ್ ಇದ್ರೆ 1.5 ಫೂಟ್ ಜಿಗಿದ್ರೆ ಸಾಕಂತ ಅಂತ ಸ್ಥಿತಿಗೆ ನಾವು ಬಂದೀವಿ. ಕನ್ನಡ ಶಾಲೆಗೆ ಓದ್ದೇವ್ರೆಲ್ಲ ಏನ್ ಅನಿಸ್ತೆ ಅಂದ್ರೆ ನಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ಕಳಿಸಬಾರ್ದು ಅಂತ ಅನ್ಸಕ್ ಶುರು ಆಯ್ತು. ಇಂಗ್ಲಿಷ್ ಶಾಲೆಗೆ ಕಳಿಸಿದ್ರು. ಆ ಇಂಗ್ಲಿಷ್ ಶಾಲೆಗೆ ಓದ್ ಹುಡುಗರಿಗೆ ಏನ್ ಅನಿಸ್ತು ಅಂದ್ರೆ ಪಾಸ್ ಆಗಿ ಬಂದ್ಮೇಲೆ ನಮ್ಮ ಅಪ್ಪ ಅವನ್ನ ಮನೆಯಾಗ ಇಟ್ಕೋಬಾರ್ದು ಅಂತ ಅನಿಸ್ತು. ಇಷ್ಟೇ, ಇದು ಒಟ್ಟು ಸತ್ಯ ಇರೋದಿಷ್ಟೇ. ಆ ಮೆಕಾಲೆ ಶಿಕ್ಷಣವನ್ನ ಬದಲಿಸ್ತೀವಿ ಅಂತಂದ್ರೆ ಕೇಸರೀಕರಣ ಮಾಡ್ತೀವಿ ಅಂತೇಳಿ. ಕೇಸರೀಕರಣ ಮಾಡಲಿಲ್ಲ ಅಂದ್ರೆ ಭಾರತ ಅಲ್ಲ ಜಗತ್ತು ಉಳಿಯಂಗಿಲ್ಲ. ಅದನ್ನ ನಾವು ಮಾಡದೆ ಬಿಡೋದು ಇಲ್ಲ. ಮಾಡಲಿಲ್ಲ ಅಂದ್ರೆ ಭಗವಂತನೇ ಹೇಳ್ತಾನೆ ನಾನೇ ಮಾಡಿಸ್ತೀನಿ ಅಂತ. ಅದಕ್ಕೆ ಒಂದು 5-6-7 ಮಂದಿ ಈಗ ಗಂಡಸೂರು ಕೇಂದ್ರದಾಗ ಬಂದಾರೆ. ಇನ್ನು ಬಹಳ ಮಂದಿ ಇಲ್ಲ, ಅಲ್ಲಿ 5-6 ಮಂದಿ ಅಷ್ಟೇ ಅದಾರೆ. ಅಷ್ಟ್ರ ಮೇಲೇನೆ ಇಡೀ ಜಗತ್ತು ಹೆದರಿ ಬಿಟ್ಟತ್ತೀಗ. ಇವ್ರನ್ನ ಕೇಳಿ ನಿರ್ಣಯ ಮಾಡ್ತಾರಲ್ಲಿ. ಟ್ರಂಪ್ ಜಿಗಿದಾಡ್ತಾನೆ. ನಾನು ವಿನಂತಿ ಮಾಡ್ಕೊಂಡು ಕೇಳ್ತೀನಿ, ಪುಗ್ಶೆಟ್ಟಿ ಕೊಟ್ಟರು ವಿದೇಶದ ಸಾಮಾನು ತಗೋಬೇಡ್ರಿ, ತುಟ್ಟಿ ಆದ್ರೂ ಹಿಂದೂ ಸಾಮಾನು ಭಾರತದ ಸ್ವದೇಶಿ ಬಳಸ್ರಿ. ಅಮೆರಿಕ ನಾವು ಹೇಳ್ದಂಗೆ ಕೇಳ್ತದೆ. ಈ ಸಮ್ಮೇಳನ ಮಾಡಿದ ಸಾರ್ಥಕ ಆಗ್ಬೇಕಾ? ಸ್ವದೇಶಿ ಬಳಸಬೇಕು, ದೇಶಿ ಗೋವನ್ನ ಸಾಕೋಬೇಕು, ಸಾವಯವ ಕೃಷಿಯನ್ನ ಮಾಡಬೇಕು, ಆಯುರ್ವೇದವನ್ನ ನಂಬಬೇಕು, ತಂದೆ ತಾಯಿನ ವೃದ್ಧಾಶ್ರಮದಾಗ ಇಡಬಾರ್ದು. ಇಷ್ಟು ಮಾಡಿದ್ರೆ ಸಾಕು. ನಾವು ಯಾರೂ ಸಹಿತ ವಿದೇಶದ ವಸ್ತುಗಳನ್ನ ತಗೊಳ್ಳೋದು ಬಿಟ್ಟು ಬಿಟ್ರೆ ಭಾರತ ಜಗತ್ತಿಗೆ ಸೂಪರ್ ಪವರ್ ದೇಶ ಆಗ್ತದೆ. ನಮ್ಮವ್ರು ಯಾವ ಸೊಸೈಟಿ ಅಂತಾರೆ, ಅದ್ರ ಕೆಳಗೆ UK ಅಂತ ಬರೆದಿತ್ತಂತೆ. ಇವ ತಿಳ್ಕೊಂಡಿದ್ದ ಯುನೈಟೆಡ್ ಕಿಂಗ್ಡಮ್ ಅಂತ ಹೇಳಿ, ಅದರ ಹೆಸರು ಉತ್ತರ ಕರ್ನಾಟಕ ಅಂತೆ. ಇಷ್ಟು ಮೂರ್ಖರಾಗಿದ್ದೀವಿ ನಾವು. ಯಾಕಂದ್ರೆ ಮೆಕಾಲೆ ಶಿಕ್ಷಣವನ್ನ ಓದಿ ಏನಾಗ್ಯಾರ ಅಂದ್ರೆ ಚಲೋ ಪ್ಯಾಂಟ್ ತಗೊಂಡು ಅದನ್ನ 7-8 ಕಡೆ ತೂತು ಮಾಡಿ ಹಾಕೊಳ್ಳೋ ಮಟ್ಟಕ್ಕೆ ಬಂದ್ಬಿಟ್ಟಿವಿ ನಾವು. ಈ ದೇಶ ಸಶಕ್ತ ಸುಭದ್ರ ಆಗ್ಬೇಕಾ? ಇಡೀ ಮನೆ ಸ್ವದೇಶಿ ಮನೆ ಆಗ್ಬೇಕು. ಸ್ವಭೂಷಣ, ಸ್ವವೇಷ, ಸ್ವಭೋಜನ, ಸ್ವಮಂತ್ರ ಇದೆಲ್ಲವೂ ನಮ್ದು ಮನೆಯೊಳಗೆ ಬರಬೇಕು. ಕುಟುಂಬಗಳು ಚೆನ್ನಾಗಿರ್ಬೇಕು. ಮನಿ ದೊಡ್ಡದಾವ್, ಮನೆಯಾಗ ಒಂದ ಹುಡುಗಿರ್ತದೆ. ಅವ್ರು ಹಮ್ 5 ಹಮಾರ 25 ಅಂತಾರೆ. ನಾವಿಬ್ರು ನಮಗಿಬ್ರು ಅಂತಿದ್ವಿ. ಈಗ ನಾವಿಬ್ರು ನಮಗೊಬ್ರು ಅನ್ನಕತ್ತೀವಿ. ಮುಂದ್ ನಾವಿಬ್ರು ನಮಗ್ಯಾಕೆ ಇನ್ನೊಬ್ರು ಅಂದ್ರೆ ಅಂತ ಸ್ಥಿತಿ ಬೇರೆ ದೇಶದಾಗ ಬಂದತಿ. ಯಾಕೆ ಅವ್ರಿಗೆ ಮಕ್ಕಳಾಗೋಲ್ಲು. ಮಕ್ಕಳಾಗದೇ ಇರೋದ್ರಿಂದ ರಷ್ಯಾ ದೇಶದವರು ಭಾರತದಿಂದ ಗಂಡಸರ್ನ ಕರೆಯಾಕತ್ತಾರ ಅಲ್ಲಿಗೆ, ಬರ್ರಿ ಮಕ್ಕಳನ್ನ ಮಾಡಿಕೊಡ್ರಿ ಅಂತ. 90 ದಿನ ತಿಂಗಳಾದ್ರೂ ಒಂದೊಂದು ದೇಶದಾಗ ಒಂದ್ ಮಗು ಹುಟ್ಟಿಲ್ಲಂತೆ. ನಮ್ಮಲ್ಲಿ ಜೋಪಡ್ಯಾಗ 4 ಹುಟ್ಟಿರ್ತಾವ. ಅಷ್ಟು ಪುರುಷರದಾರ ನಮ್ಮ ದೇಶದೊಳಗೆ. ಒಂದ್ ಸ್ವಲ್ಪ ಹಿಂದುತ್ವವನ್ನ ಅರ್ಥ ಮಾಡ್ಕೊಳ್ಬೇಕು. ಏನೇ ಆದ್ರೂ ಕೂಡ ಭಾರತದಲ್ಲಿ ನಾನು ಹುಟ್ಟಿದ್ದೆ ನನ್ನ ಪುಣ್ಯ ಅಂತ ತಿಳ್ಕೊಳ್ಬೇಕು. ದೇಶದಲ್ಲಿ ಜನಸಂಖ್ಯಾ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತ ಏಕರೂಪ ಕಾನೂನು ಬರೋವರೆಗೂ ಹಿಂದೂಗಳು ಕೂಡ ಜನಸಂಖ್ಯೆ ನಿಯಂತ್ರಣವನ್ನ ಮಾಡಬಾರದು. ಹಿಂದೊಮ್ಮೆ ನಾ ಬಾಗಲಕೋಟೆಗೆ ಇದನ್ನು ಹೇಳಿದ್ರೆ ಇದು ವಿವಾದಾತ್ಮಕ ಹೇಳಿಕೆ ಅಂತ ಹೇಳಿದ್ರು. ನಾನು ಹೇಳಿದ್ದೇನು, ದೇಶದಲ್ಲಿ ಜನಸಂಖ್ಯಾ ನಿಯಂತ್ರಣಕ್ಕೆ ಒಂದೇ ಕಾನೂನು ಬರೋವರೆಗೂ ಸಹಿತ ನಮ್ಮವರು ಜನಸಂಖ್ಯೆ ನಿಯಂತ್ರಣ ಮಾಡಬಾರದು. ನಮ್ಮ ದೇಶದಲ್ಲಿ ಮಂತ್ರ ಇದೆ, ಅಷ್ಟಪುತ್ರ ಸೌಭಾಗ್ಯವತಿ ಭವ ಅಂತ ಹೇಳಿ ಇತ್ತು. ಇದಕ್ಕೆ ಕುಟುಂಬಗಳು ಚೆನ್ನಾಗಿರ್ಬೇಕು. ಮೂರನೇದ್ದು ಯಾವುದು ಅಂದ್ರೆ
ಈ ಪರಿಸರವನ್ನ ಚೆನ್ನಾಗಿ ಕಾಯ್ಕೊಳ್ಬೇಕಾಗಿದೆ. ಇಲ್ಲಿಂದ ತೀರ್ಮಾನ ಮಾಡಿ ಹೋಗ್ಬೇಕು. ಮುಂದಿನ ಮಳೆಗಾಲದಲ್ಲಿ ಬಾಗಲಕೋಟೆ ಈ ನಗರದಲ್ಲಿ ಎಲ್ಲಿ ಬೇಕಾದ್ರೂ ಗಿಡ ಹಚ್ಚಕ್ಕೆ ಜಾಗ ಇದೆ. ಗಿಡ ಮರಗಳನ್ನ ಬೆಳೆಸಿ ನಮ್ಮ ಮೊಮ್ಮಕ್ಕಳನ್ನು ಉಳಿಸಿ. 8 ಮಂದಿ ಪುತ್ರರಿಗೆ ಸಮಾನ ಒಂದು ಗಿಡ ಅಂತೆ ಬರೆದಿದ್ದಾರೆ ವೇದದಲ್ಲಿ. 8 ಮಂದಿ ಮಕ್ಕಳಿಗೆ ಸಮಾನ ಒಂದೇ ಒಂದು ಗಿಡ ಅಷ್ಟು ಆಮ್ಲಜನಕವನ್ನು ಕೊಡುತ್ತದೆ. ಒಬ್ಬ ಮನುಷ್ಯನಿಗೆ 24 ಗಂಟೆಗೆ 9 ಸಿಲಿಂಡರ್ ಆಮ್ಲಜನಕ ಬೇಕಾಗ್ತದೆ. ಗಿಡ ಮರಗಳನ್ನ ನಾವಿಲ್ಲೆಲ್ಲ ಬಂದವರು ಮಕ್ಕಳ ಹೆಸರಲ್ಲಿ, ಅಪ್ಪನ ಹೆಸರಿನಲ್ಲಿ ನಾವೆಲ್ಲರೂ ಸಹಿತ ಗಿಡ ಮರಗಳನ್ನ ಬೆಳೆಸಿ ಪರಿಸರವನ್ನ ಕಾಯ್ಕೊಳ್ಬೇಕು. ಪರಿಸರ ಕಾಯ್ಕೊಳ್ಳಿಲ್ಲ ಅಂದ್ರೆ ಮಾನವ ಇಲ್ಲದೆ ಹೋದ್ರೂ ಪರಿಸರ ಇರುತ್ತೆ. ಪರಿಸರ ಇರಲಿಲ್ಲ ಅಂದ್ರೆ ಮಾನವರು ಇರೋದಿಲ್ಲ. ನಾವೆಲ್ಲರೂ ಪರಿಸರವನ್ನ ಕಾಯ್ಬೇಕಾಗಿದೆ. ಅದಕ್ಕಿಂತ ಮುಖ್ಯವಾಗಿರೋದು ಯಾವುದು ಅಂತಂದ್ರೆ, ಎಂದೂ ಸಹಿತ ಯಾವತ್ತೂ ಸಹಿತ ಯಾವ ಗ್ರಂಥಗಳಲ್ಲೂ ಸಹಿತ ಯಾವುದೇ ಕುಲದಲ್ಲೂ ಸಹಿತ ಜಾತೀಯತೆ ಮಾಡಬೇಕು ಅಂತಿಲ್ಲ. ಹೆಸರಷ್ಟೇ ಜಾತ್ಯತೀತ ಪಕ್ಷ, ಮಾಡೋದು ಜಾತೀಯತೆನೆ. ಇವನಾರವನೆಂದು ಎನಿಸದಿರಯ್ಯ ಅಂದ್ರು. ಇವರು ಇವನಮ್ಮವ ಅಲ್ರಿ ಅಂತ ಇವ್ರನ್ನ ವಚನವನ್ನ ತಮಗೆ ಹೆಂಗ ಬೇಕು ಹಂಗ ಉಪಯೋಗಿಸ್ಕೊಳ್ಳೋದು. ಬಸ್ನಾಗ ಹೋಗುವಾಗ ಒಬ್ಬ ಒಂದೊಂದು ಸೀಟ್ ಸಿಗಲಾರ್ದಕ್ಕ ದಯವಿಲ್ಲದ ಧರ್ಮ ಅದಾವುದಯ್ಯ ಅಂದಂತೆ ಕುಂತಾವ ಪರರ ಚಿಂತೆ ನಮಗೆ ಏಕಯ್ಯ ಅಂತ ಅಂಥವ್ರು ಆಗ್ಬಿಟ್ಟಾರ. ಈಗ ತಮಗೆ ಯಾವ್ದು ಬೇಕಷ್ಟೇ, ಏನಾರಾಗ್ಲಿ ಒಟ್ಟ ದೇಶ ಏನ್ ಬೇಕಾದ ಹಾಳಾಗಿ ಹೋಗ್ಲಿ. ಹಂಗಾಗಬಾರ್ದು. ಆದ್ರೆ ಜಾತೀಯತೆ ಮಾಡಬಾರ್ದು ಅಲ್ರಿ. ದೇವಾಲಯಕ್ಕೆ ಅವ್ರು ಬರಬಾರ್ದು ಇವ್ರು ಬರಬಾರ್ದು ಅಂದ್ರೆ ಪೂಜಾರಿ ಇಲ್ದಾಗ ನಾಯಿನೂ ಒಳಗೆ ಹೋಗಿರ್ತತೆ, ಗರ್ಭಗುಡಿಯಾಗ ಹಂದಿನೂ ಹೋಗಿರ್ತತೆ, ಬೆಕ್ಕಂತೂ ಅಲ್ಲೇ ಇರ್ತತೆ. ಹಂದಿ ನಾಯಿ ಬೆಕ್ಕಿಗಿಂತ ಮಂದಿ ಕೆಟ್ಟಾದ್ರೇನ್ರಿ? ಯಾವ ಧರ್ಮದಲ್ಲಿ ಬರೆದಿದ್ದಾರೆ ಇದನ್ನ? ಇಡೀ ಭಾರತದಲ್ಲಿರುವಂತ ಪ್ರತಿಯೊಬ್ಬ ಸಮಾಜದವರು ಸಹಿತ, ಇನ್ನು ಕ್ರಿಶ್ಚಿಯನ್ರು ಮುಸಲ್ಮಾನರು ಸೇರಿದಂತೆ ಯಾರು ಈ ದೇಶ ನಂದು ಅಂತ ಹೇಳ್ತಾರೆ ಅವರೆಲ್ಲರೂ ನಮಗೆ ಅಣ್ಣ ತಮ್ಮಂದರು. ಯಾರು ದೇಶ ವಿರೋಧಿ ಇದ್ದಾರೆ ಅವ್ರು ಮನೆಯಲ್ಲಿದ್ರು ಸಹಿತ ನಮಗೆ ವೈರಿ ಅಂತ ತಿಳ್ಕೊಂಡು ಬದುಕಿದ್ರೆ ಭಾರತ ಉಳಿತದೆ, ಇಲ್ಲಿಕರು ಉಳಿಯಲ್ಲ. ಅಂತ ಸ್ಥಿತಿ ಬರಬೇಕಾದ್ರೆ ಭಾರತದ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು. ಎಲ್ಲವನ್ನು ಕೊಟ್ಟವರು ಭಾರತದವರು, ಯೋಗ ಕೊಟ್ಟವರು ಭಾರತೀಯರು. ದೂರದರ್ಶನ ಮಹಾಭಾರತದ ಕಾಲದಲ್ಲೇ ಇತ್ತು. ಸೊನ್ನೆಯನ್ನ ಕಂಡು ಹಿಡಿದವರು, ಸಂಖ್ಯೆಗಳನ್ನ ಕಂಡು ಹಿಡಿದವರು, ಬಟ್ಟೆಗಳನ್ನ ಕಂಡು ಹಿಡಿದವರು, ಶಿಲ್ಪಕಲೆ ಕಂಡು ಹಿಡಿದವರು, ಭರತನಾಟ್ಯ ಕಂಡು ಹಿಡಿದವರು, ಅಡಿಗೆ ಮಾಡಲಿಕ್ಕೆ ತೋರಿಸಿರೋರು, ಕೃಷಿಯನ್ನು ಮಾಡಿರೋರು, ಯಾವುದೇ ರಂಗವನ್ನ ಕೊಟ್ಟವರು ಭಾರತೀಯರು. ಇದು ಉಲ್ಲೇಖ ಇದೆ. ಸಾವಿರಾರು ವರ್ಷಗಳ ಹಿಂದ್ಗಡೆ ಓಪನ್ ಹಾರ್ಟ್ ಸರ್ಜರಿ ಮಾಡಿರೋರು, ಪ್ಲಾಸ್ಟಿಕ್ ಸರ್ಜರಿ ಮಾಡಿರೋರು, ಪ್ರಣಾಳ ಶಿಶು ಪದ್ಧತಿ ಮಾಡಿರೋರು ಭಾರತೀಯರು. ಅದನ್ನೆಲ್ಲ ತೆಗೆದು ಹಾಕಿ ಇದು ಅಂತ ಹೇಳಿಬಿಟ್ರು ನಾವು ಅದನ್ನೇ ಕರೆ ಅಂತ ತಿಳ್ಕೊಂಡು ಭಾರತದ ಬಗ್ಗೆ ಹೆಮ್ಮೆ ಇಲ್ಲದಿರೋದ್ರಿಂದ, ಶುಷ್ಕ ಶಿಕ್ಷಣವನ್ನ ಪಡೆದಿರೋದ್ರಿಂದ ನಾವು ಯಾರನ್ನ ಆದರ್ಶವಾಗಿ ಇಟ್ಕೊಂಡಿವೆ? ಲಾಂಗ್ ಹಿಡ್ಕೊಳ್ಳೋ ನಮಗೆ ಹೀರೋ ಆಗಿಬಿಟ್ಟ. ಅದು ಪಾವ್ ಕೆಜಿ ಇರೋ ಲಾಂಗ್ ಹಿಡ್ಕೊಂಡ ಹೀರೋ ಅಂತ. ಎಂತಾವಿದ್ದ ನಮ್ಮ ಹೀರೋ? ಅವನ ಮೈ ಮೇಲಿರೋ ಕವಚಗಳನ್ನೇ ತೂಕ ಮಾಡಿದಾರ್ರಿ. 2 ಕ್ವಿಂಟಲ್ 25 ಕೆಜಿ ಕವಚವನ್ನ ಹೊತ್ತಂತ ರಾಣಾ ಪ್ರತಾಪನ ವಂಶ ನಮ್ದು. ಛತ್ರಪತಿ ಶಿವಾಜಿ ಮಹಾರಾಜ, ರಾಣಾ ಪ್ರತಾಪ ಸಿಂಹ, ಪೃಥ್ವಿರಾಜ ಚೌಹಾಣ, ನಮ್ಮ ವೀರ ಸಂಗೊಳ್ಳಿ ರಾಯಣ್ಣ, ನಮ್ಮ ರಾಣಿ ಚೆನ್ನಮ್ಮ, ನಮ್ಮ ನರಗುಂದ ಬಾಬಾ ಸಾಹೇಬರು, ಈ ದೇಶದಲ್ಲಿ ಎಷ್ಟು ಶರಣರು, ಸಂತರು, ಯೋಗಿಗಳು, ದಾರ್ಶನಿಕರು, ದೇಶಭಕ್ತರು ಆಗಿ ಹೋಗಿದ್ದಾರೆ. ಅವರನ್ನ ಆದರ್ಶವಾಗಿ ಇಟ್ಕೊಳ್ಳೋದು ಬಿಟ್ಟು ಲಾಂಗ್ ಹಿಡ್ಕೊಂಡು ಅವ್ರನ್ನ ಹೀರೋ ಅಂತೀವಿ. ಗುಟ್ಕಾ ಕಂಪನಿಗೆ ಅಡ್ವರ್ಟೈಸ್ ಕೊಟ್ಟವರಿಗೆ ಪದ್ಮಶ್ರೀ ಕೊಟ್ಟಿದ್ದಾರೆ. ಈಗೇನೋ ಒಂದಿಷ್ಟು ಬಂದಾರ ಅವ್ರು ಗುರುತಿಸಿ ಒಳ್ಳೊಳ್ಳೆಯವ್ರು ಕೊಡಕತ್ತಾರ. ಬಾಯಲ್ಲಿ ಹೇಳಿ ಅಂತ ಹೇಳ್ಯಾರ, ಅವ್ರಿಗೆ ಪದ್ಮಶ್ರೀ ಕೊಟ್ಟಾರ. ಇನ್ನು ಬಾಯಲ್ಲಿ ಹೇಳದೆ ಎಲ್ಲಿಂದ ಹೇಳ್ತಾರೆ? ಹಿಂದೂ ಸಮಾಜ ಸಶಕ್ತವಾಗಿರ್ಬೇಕಾದ್ರೆ, ಆರೋಗ್ಯವಂತ ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ಯಾವ ವ್ಯಕ್ತಿಯನ್ನ ಆದರ್ಶವನ್ನ ತಿಳ್ಕೊಂಡು ಬದುಕ್ತೇವೆ ಅವಾಗ ಮಾತ್ರ ದೇಶಕ್ಕೆ ಒಳ್ಳೇದಾಗ್ತದೆ. ನಾನೇನ್ ಮಾಡ್ತಾ ಇದ್ದೀನಿ ದೇಶಕ್ಕೆ ಅನ್ನೋದು ನಮಗ್ ಗೊತ್ತಿರಬೇಕು. ಯಾರೋ ಮಾಡಿಬಿಡ್ತಾರೆ ಅಂತಲ್ಲ, ನಾನೇನ್ ಮಾಡ್ತಾ ಇದ್ದೀನಿ ದೇಶಕ್ಕೋಸ್ಕರ. ಸಣ್ಣ ಸಣ್ಣ ವಿಷಯಕ್ಕೋಸ್ಕರ
ನಮ್ಮಲ್ಲೇ ಗೊಂದಲಗಳನ್ನ ನಿರ್ಮಾಣ ಮಾಡಿಕೊಂಡು ಪಂಗಡಗಳನ್ನ ಮಾತನಾಡಿ ಜಾತಿಯನ್ನ ಮಾತನಾಡಿ ನಾವು ಯಾವುದೇ ಪಕ್ಷಕ್ಕೆ ವೋಟ್ ಹಾಕ್ರಿ ಅಂತ ನಾವು ಹೇಳಂಗಿಲ್ಲ. ಯಾವ ಪಕ್ಷದವರ ಬಗ್ಗೆ ನಮಗೆ ನಂಬಿಕೆ ಇಲ್ಲ. ನಿಮಗೆ ಸಮಾಜದಲ್ಲಿ ಇವನು ಒಳ್ಳೆಯವನದಾನ ಅಂತ ನಿಮಗೆ ಗೊತ್ತಾದ್ರೆ ನೀವು ಯಾರಿಗೆ ಬೇಕಾದ್ರೆ ವೋಟ್ ಹಾಕ್ರಿ. ಹಿಂದೂ ಅಂತ ಬಂದ್ರೆ, ಭಾರತ ಅಂತ ಬಂದ್ರೆ ಆ ಜಾತಿ ಮತ್ತು ಅದರ ಪಕ್ಷ ಅನ್ನೋ ಚಪ್ಪಲಿನ ಹೊರಗಿಟ್ಟು ಬಿಟ್ಟು ಒಳಗಡೆ ಬನ್ನಿ. ಇದೇ ಪಕ್ಷದವ್ರು ನಮ್ಮವ್ರಂತಲ್ಲ, ಬೇರೆ ಪಕ್ಷದಲ್ಲಿ ಯಾವ್ಯಾವುದೋ ಪಕ್ಷದಲ್ಲೂ ಕೂಡ ಒಳ್ಳೆಯವರಿದ್ದಾರೆ. ಇನ್ನು ಕೆಲವರು ಪಕ್ಷದಲ್ಲಿ ಒಳ್ಳೆಯವ್ರ ತರ ಕಾಣಿಸ್ತಾರೆ, ಮುಖವಾಡ ಹಾಕೊಂಡು ಒಳ್ಳೆಯವ್ರ ತರ ಇರ್ತಾರೆ. ಅದು ಎಂದೂ ಸಹಿತ ಆಗೋದಿಲ್ಲ. ಈ ದೇಶದ ಮೇಲೆ ಸಾವಿರಾರು ವರ್ಷಗಳ ಕಾಲ ದಾಳಿ ಆದರೂ ಕೂಡ ಈ ಭಾರತವನ್ನು ಏನು ಮಾಡಕ್ಕಾಗಿಲ್ಲ, ಮುಂದೆಯೂ ಮಾಡಕ್ಕಾಗೋದಿಲ್ಲ. ತೊಂದರೆ ಆಗಬಹುದು, ಹಿಂಸೆ ಆಗಬಹುದು, ಕೊಲೆಗಳಾಗಬಹುದು. ಆದರೆ ಈ ದೇಶ ನಿಂತಿರೋದು ತ್ಯಾಗ ಮತ್ತು ಸೇವೆಗಳ ಆಧಾರದ ಮೇಲೆ ನಿಂತಿದೆ. ಈ ದೇಶ ನಿಂತಿರೋದು ಶೌರ್ಯ ಪರಾಕ್ರಮದ ಮೇಲೆ ನಿಂತಿದೆ. ಅಂತ ಸಮಾಜದಲ್ಲಿ ಹುಟ್ಟಿರುವಂತ ನಾವುಗಳು ಯಾರನ್ನ ಆದರ್ಶವಾಗಿ ಇಟ್ಕೋಬೇಕು? ಇಡೀ ದೇಶದಲ್ಲಿ ಇರುವಂತ ಜನರ ಹೊಟ್ಟೆಗೆ ಅನ್ನ ಹಾಕುವಂತ ರೈತನನ್ನ ಆದರ್ಶವಾಗಿ ಇಟ್ಟುಕೊಂಡ್ರೆ ಮಾತ್ರ ಈ ದೇಶ ಉದ್ಧಾರ ಆಗ್ತದೆ. ಹಗಲು ರಾತ್ರಿ ಎನ್ನದೆ ಗಡಿಯಲ್ಲಿ ಕಾಯುವಂತ ಸೈನಿಕರನ್ನ ನಾವು ಆದರ್ಶವಾಗಿ ಇಟ್ಕೋಬೇಕೆ ಹೊರತು ಸಿನಿಮಾದಲ್ಲಿರೋರ್ನಲ್ಲ, ಕ್ರಿಕೆಟ್ನವ್ರಲ್ಲ, ಆ ತರ ಅಡ್ವರ್ಟೈಸ್ ಕೊಡೋರ್ನ ನಾವು ಹೀರೋ ಹೀರೋಯಿನ್ಗಳನ್ನ ಆದರ್ಶವಾಗಿ ಇಟ್ಕೋಬಾರದು. ಹಂಗ ನೋಡಿದ್ರೆ ಅಪ್ಪ ಅಮ್ಮನಿಗಿಂತ ಶ್ರೇಷ್ಠವಾದ ನಾಯಕ ನಾಯಕಿ ಮತ್ತೊಬ್ಬರಿಲ್ಲ. ಈ ಭಾರತ ದೇಶ ಕುಟುಂಬಿಕ ಪದ್ಧತಿಯಲ್ಲಿ ಬೆಳೆದಿದೆ, ಸಂಘಟನೆಯು ಕೂಡ ಕೌಟುಂಬಿಕ ಪದ್ಧತಿಯಲ್ಲೇ ಬೆಳೆದಿದೆ. ಯಾವುದೋ ಒಂದು ಸಂದರ್ಭದಲ್ಲಿ ತಮ್ಮ ಹಿತಾಸಕ್ತಿಗೋಸ್ಕರ ಹಿಂದೂ ಸಮಾಜವನ್ನ ಒಡೆದಾಳಿದ್ರೆ ಅದರ ಪರಿಣಾಮ ಏನಾಗ್ತದೆ? ಈಗಾಗಲೇ ನಾವು 45% ಭಾರತದ ಭೂಭಾಗವನ್ನ ಕಳ್ಕೊಂಡಿದ್ದೀವಿ. ರಷ್ಯಾದಲ್ಲಿರುವ 6 ರಾಜ್ಯಗಳನ್ನು ಹಿಡ್ಕೊಂಡು ಇರಾಕ್, ಇರಾನ್, ಸಿರಿಯಾ, ಪಾಕಿಸ್ತಾನ, ಬಾಂಗ್ಲಾದೇಶ್, ಬರ್ಮಾದೇಶ, ಮಲೇಷಿಯಾ, ಇಂಡೋನೇಷಿಯಾ ಮತ್ತು ಶ್ರೀಲಂಕಾ ಇವೆಲ್ಲ ನಮ್ಮ ದೇಶಗಳೇ. ಇವತ್ತ್ಯಾಕೆ ನಮ್ಮ ಕೈಯಲ್ಲಿಲ್ಲ? ಹಿಂದೂಗಳಲ್ಲಿಲ್ಲ, ಅದಕ್ಕೆ ನಮ್ಮ ಕೈಯಲ್ಲಿಲ್ಲ. ಹಿಂದುತ್ವವನ್ನು ಯಾವತ್ತು ಬಿಡ್ತೀವೋ ಅವತ್ತು ದೇಶವನ್ನ ಕಳ್ಕೊಳ್ತೀವಿ. ಭಾರತೀಯ ಸಂಸ್ಕೃತಿ ಆಧಾರಿತ ಜೀವನವನ್ನ ನಡೆಸಬೇಕಾದ್ರೆ ಹಿಂದೂ ಅಂದ್ರೆ ಯಾರು ಅಂತ ಗೊತ್ತಿರಬೇಕು. ವಿವಿಧ ಉಪಾಸನೆಗಳಿದ್ರು ಜೀವನ ಮೌಲ್ಯ ಒಂದೇ ಇರುವಂತಹ ದೇಶ ಭಾರತ ದೇಶ. ವಿವಿಧತೆಯಲ್ಲಿ ಏಕತೆ ಮತ್ತು ವೈವಿಧ್ಯತೆಯಲ್ಲಿ ಶ್ರೇಷ್ಠತೆಯನ್ನ ಕಂಡಿರ್ತಕ್ಕಂಥ ಭಾರತ ದೇಶ ಬಹಳ ವಿಶಿಷ್ಟಪೂರ್ಣ ದೇಶ. ಮಾತೆಯರು ನೋಡಿ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಬಸ್ಸಲ್ಲೂ ಭಯಂಕರ ಅವರೇ ಇರ್ತಾರೆ. ಈಗ ಮೊನ್ನೆ ಕಂಡಕ್ಟರ್ ಜಾಗ ಇದ್ದಿದ್ದಿಲ್ಲ, ಬಹಳ ದೂರ ಹೋಗಿ ಹತ್ತಿಸ್ಕೊಂಡ್ರೆ ಅವನು ಸುಮ್ಮನೆ ನಿಂದ್ರ ಅಂದ್ರು ನಿಂತಿದ್ದ. ವಿವೇಕಾನಂದರನ್ನ ಕೇಳ್ತಾರೆ, ಕೊನೆ ಮಾತು ಹೇಳ್ತೀನಿ. ವಿವೇಕಾನಂದರನ್ನ ಅಮೆರಿಕದಲ್ಲಿ ಕೇಳ್ತಾರೆ, ಭಾರತದಲ್ಲಿ ಮಹಿಳೆಯರಿಗೆ ಯಾವ ಸ್ಥಾನ ಕೊಟ್ಟಿದ್ದೀರಿ ಅಂತ ಕೇಳ್ತಾರೆ. ವಿವೇಕಾನಂದರು ಹೇಳ್ತಾರೆ, ಭಾರತದಲ್ಲಿ ಮಹಿಳೆಯರಿಗೆ ಸಮಾನ ಸ್ಥಾನ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ನೀವು ಮಹಿಳೆಯರಿಗೆ ಅಸಮಾನತೆ ತೋರ್ತೀರಿ ಅಂದಾಗ ವಿವೇಕಾನಂದರು ಹೇಳ್ತಾರೆ, ಭಾರತದಲ್ಲಿ ಮಹಿಳೆಯರಿಗೆ ಉನ್ನತ ಸ್ಥಾನವನ್ನ ಕೊಟ್ಟಿದ್ದೀರಿ, ನಮ್ಮ ದೇಶಕ್ಕೆ ನಾವು ಭಾರತ ಮಾತಾ ಅಂತ ಕರೆದಿದ್ದೀವಿ ಅಂತ ಹೇಳಿದ್ದಾರೆ. ಭೂಮಿಗೆ ಜಗನ್ಮಾತಾ ಅಂತ ಕರೆದಿದ್ದೀವಿ, ಗೋವಿಗೆ ಗೋಮಾತಾ ಅಂತ ಕರೆದಿದ್ದೀವಿ, ಹಣಕ್ಕೆ ಲಕ್ಷ್ಮಿ ಅಂತ ಕರೆದಿದ್ದೀವಿ, ಧಾನ್ಯಕ್ಕೆ ಧಾನ್ಯ ಲಕ್ಷ್ಮಿ ಅಂತ ಕರೆದಿದ್ದೀವಿ. ಎಲ್ಲ ನದಿಗಳಿಗೂ ಮಹಿಳೆಯರ ಹೆಸರಿಟ್ಟಿದ್ದೀವಿ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ಅಂತ. ಎಲ್ಲಾ ಹಬ್ಬಗಳನ್ನು ಆಚರಣೆ ಮಹಿಳೆಯರ ಹೆಸರು ಮೇಲೆ ಮಾಡ್ತೀವಿ. ಹೋಳಿಯು ನೀವು ಒಂದ ಗಂಡಸರಿ ಕೊಟ್ಟೇವ ಅಂತ ಹೇಳಿದ್ದಾರೆ. ಅವರು ಬಂದಾರೆ. ಈಗಾದ್ರೆ ಇಂಥ ವೈಶಿಷ್ಟ್ಯಪೂರ್ಣ ದೇಶದಲ್ಲಿ ಹುಟ್ಟಿರುವುದೇ ನನ್ನ ಪುಣ್ಯ. ಒಬ್ಬ ಹೇಳ್ತಾನೆ, ಅವನಿಗೆ ತಿನ್ಲಿಕ್ಕೆ ಅನ್ನ ಇರಲಿಲ್ಲ, ಹಾಸ್ಕೊಳಕ್ಕಿರ್ಲಿಲ್ಲ, ಹೊತ್ಕೊಳಕ್ಕಿರ್ಲಿಕ್ಕೆ, ಅವ್ನು ಹೇಳ್ತಾನೆ ನನಗೆ ಏನಿಲ್ಲ ಅಂದ್ರೂ ನಾ ಭಾರತದ ಹುಟ್ಟಿದ್ದೇ ನನ್ನ ಪುಣ್ಯ ಅಂತ ಹೇಳಿದ್ದಾನೆ. ಮಾನವನ ಕಟ್ಟ ಕಡೆಯ ಆತ್ಮ ಸಂಸ್ಕಾರ ಪಡೆದು ತನ್ನ ಜೀವನದ ಕಟ್ಟ ಕಡೆಯ ಗತಿಯನ್ನ ಕಾಣಬೇಕಾದ್ರೆ ಕಟ್ಟ ಕಡೆಗೆ ಬರಬೇಕಾಗಿರುವಂತ ಭೂಮಿಯೇ ಭಾರತ ದೇಶ ಅಂತ ಹೇಳಿದ್ದಾರೆ. ಮನೆಯಲ್ಲಿ ಒಂದು ಜಗಲಿ ಇರ್ತದೆ, ಆದ್ರೆ ಜಗತ್ತಿಗೆ ಜಗಲಿ ಯಾವುದು ಅಂತಂದ್ರೆ ಭಾರತ ಅಂತ ಒಬ್ಬ ಜಪಾನ್ದವ ಹೇಳಿದ್ದಾನೆ. ಐನ್ಸ್ಟೈನ್ ಹೇಳ್ತಾನೆ, ನಾನು ಏನು ಸಂಶೋಧನೆ ಮಾಡಿದ್ರು ನನಗೆ ಸಂತೋಷ ಸಿಗಲಿಲ್ಲ, ನನಗೆ ಭಗವದ್ಗೀತಾ ಸಿಕ್ತಲ್ಲ ಅವಾಗ ಬಹಳ ಸಂತೋಷ ಆಗಿದೆ ಅಂತ ಹೇಳಿದ್ದಾನೆ. ಇಲ್ಲಿರೋ ಒಬ್ಬ ಮೂರ್ಖ ಭಗವದ್ಗೀತೆ ಸುಟ್ಟು ಬಿಡಬೇಕು ಅಂತ ಹೇಳ್ತಾನೆ.
ಇನ್ನು ಕೆಲವರು ಹೇಳಿದ್ರು, ಅವ್ರು ಹೋದ್ರು, ದೇವ್ರ ಮೇಲೆ ಮೂತ್ರ ಹಾಕಿರಿ, ಮೂತ್ರ ಮಾಡಿದ್ರೆ ಏನಾಗ್ತದೆ ಅಂದ್ರು, ಮೂತ್ರ ಬಂದಾಗಿ ಸತ್ತು ಹೋದ್ರು ಅವರೆಲ್ಲರೂ. ಕೃಷ್ಣ ಪರಮಾತ್ಮ ಹೇಳಿದಾನೆ, ಸಾಧು ಸಜ್ಜನರಿಗೆ ಧರ್ಮಕ್ಕೆ ಅಧೋಗತಿ ಬಂದ್ರೆ ನಾನು ಯಾವ್ದಾದ್ರೂ ರೂಪದಲ್ಲಿ ಬಂದ ಅದನ್ನು ಉಳಿಸ್ತೇನೆ ಅಂದಾನೆ. ಈಗ ಯಾರ್ಯಾರ ರೂಪದಾಗ ಬಂದನಲ್ಲ ಅವಾಗ ಬಂದಿರಬಹುದು, ಅವರೇ ಕೆಲಸ ಮಾಡ್ತಾರೆ. ಅಂತವ್ರು ನಮ್ಮಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಬಂಧುಗಳೇ, ಹಿಂದುತ್ವ, ಭಾರತ ದೇಶ, ಭಾರತದ ಅಸ್ಮಿತೆಗೆ ಧಕ್ಕೆ ಬಂದಾಗ ನಾವೆಲ್ಲರೂ ಒಂದಾಗಿ ಭಾರತವನ್ನು ಉಳಿಸಬೇಕು. ಹಿರಿಯರು ಉಳಿಸಿಕೊಟ್ಟಂತ ಭಾರತದಲ್ಲಿ ನಾವು ಬದುಕ್ತಾ ಇದೀವಿ. ಮುಂದಿನ ಮಕ್ಕಳು ಮೊಮ್ಮಕ್ಕಳು ಈ ದೇಶದಲ್ಲಿ ತಲೆ ಎತ್ತಿ ಬದುಕಬೇಕಾದ್ರೆ, ಭಾರತೀಯ ಸಂಸ್ಕೃತಿ ಉಳಿಬೇಕಾತಂದ್ರೆ ನಾವೆಲ್ಲರೂ ಕೂಡ ಭಾರತಕ್ಕೋಸ್ಕರ ಒಕ್ಕರ್ಲಿಂದ ಕೆಲಸ ಮಾಡಿ ಈ ಭಾರತವನ್ನ ಚೆನ್ನಾಗಿ ನಡೆಸೋಣ, ಭಾರತವನ್ನ ಸಶಕ್ತ ಮಾಡೋಣ, ಭಾರತವನ್ನ ಸರ್ವಾಂಗೀಣ ಉನ್ನತಿಯನ್ನು ಮಾಡೋಣ. ಇಡೀ ಜಗತ್ತಿನ ಜನ ಭಾರತದ ಕಡೆ ತಲೆ ಹಾಕಿ ಸಹಿತ ಮಲಗಬಾರದು. ಕೆಟ್ಟ ಯೋಚನೆ ಅಲ್ಲ, ತಲೆ ಹಾಕಿ ಮಲಗಬಾರದು. ಆ ರೀತಿಯ ವಿಶುದ್ಧ ಶಕ್ತಿಯನ್ನ ಪಡೆಯೋಣ ಅಂತ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು